ನಮಸ್ಕಾರ, ಡಿಬೇಟ್ ಅವರಿಗೆ ಸ್ವಾಗತ. ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವಲ್ 247. ನಾನು ಅಲ್ವಿಂದ ಅಂತಿ ಪೆರ್ನಾಳು. ಈಗಾಗಲೇ ಒಂದು ಸುದ್ದಿ ಬಂದಿದೆ, ಸುದ್ದಿ ಹಳತಾಗಿದೆ. ಅದು ಏನಂತ ಹೇಳಿದರೆ, ಸೆಕೆಂಡ್ PUC ದ್ವಿತೀಯ PUCಯ ಫಲಿತಾಂಶ ಹೊರಬಿದ್ದಿದೆ. ಉಡುಪಿ ಜಿಲ್ಲೆ ಪ್ರಥಮ, ಮಂಗಳೂರು ಜಿಲ್ಲೆ ದ್ವಿತೀಯ. ಇದು ಯಾವಾಗಲೂ ಕೂಡ ಎರಡು ಕರಾವಳಿಯ ಎರಡು ಜಿಲ್ಲೆಗಳು ನಡುವೆ ಫಲಿತಾಂಶದಲ್ಲಿ ಆಗುವಂಥ ಪೈಪೋಟಿ, ಕ್ವಾಲಿಟಿ ರಿಸಲ್ಟ್ಸ್ ಈ ಕರಾವಳಿಗೆ ಬಂದಿದೆ. ಉಡುಪಿಗೆ ಒಂದು ಹೆಸರು. ಅದರಲ್ಲಿ ಉಡುಪಿಯಲ್ಲಿ ಕಾರ್ಕಳ ಭಾಗದಲ್ಲಿರುವಂತಹ ಕ್ರೈಸ್ಟ್ PU ಕಾಲೇಜ್, ಕ್ರೈಸ್ಟ್ ಕಿಂಗ್ PU ಕಾಲೇಜ್ ಇದೆ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಸೊ ಕ್ರೈಸ್ಟ್ ಕಿಂಗ್ನ ವಿದ್ಯಾರ್ಥಿಗಳು ಉಡುಪಿ ಜಿಲ್ಲೆ ಪ್ರಥಮ ಬರಲಿಕ್ಕೆ ತಮ್ಮ ದೇಣಿಗೆಯನ್ನು ನೀಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 8, 9 ಮತ್ತು 10 ರ್ಯಾಂಕ್ ಪಡೆದಂತಹ 8th, 9th ಆ್ಯಂಡ್ 10th ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಅಲ್ಲಾಡ್ತಾ ಇದ್ದಾರೆ. ಶುರು ಮಾಡುವ. ಇವರಿದ್ದಾರೆ ರೋಷನ್ ತರೋಸ್, 98.33 ಪರ್ಸೆಂಟೇಜ್ ಇವರದ್ದು, 10th ರ್ಯಾಂಕ್ ಪಡೆದುಕೊಂಡಿದ್ದಾರೆ. ನಡುವೆ ಇದ್ದಾರೆ ಸ್ಮೃತಿ ಮರಾಠೆ, 8ನೇ ರ್ಯಾಂಕನ್ನು ಪಡೆದಿದ್ದಾರೆ, 98.6%. ಮತ್ತು ಸಿಯಾ ಡಿಸೋಜಾ ಆ ಕಡೆ ಇದ್ದಾರೆ, ಅವರು 9th ರ್ಯಾಂಕನ್ನು ಪಡೆದಿದ್ದಾರೆ, ಪರ್ಸೆಂಟೇಜ್ ಇದೆ 90.5. ಸೊ ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಸ್ವಾಗತ. ಎಸ್, ವಿಜ್ಞಾನ ವಿಭಾಗದಲ್ಲಿ ಓದುವುದಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಸ್ಮೃತಿ ಮರಾಠೆ ಅವರಿಗೆ ಆಗ್ತಾರೆ ಓದಿ. ಆದರೆ ಸಿಯನನ್ನು ನೋಡುವಾಗ ವಿಜ್ಞಾನ ಏನು ಕೂಡ ಅಲ್ಲ, ಅದು ಕೂಡ ಕ್ರೈಸ್ಟ್ ಕಿಂಗ್ನಲ್ಲಿ ಓದಿದರೆ ಯಾವುದೇ ಟೆನ್ಷನ್ ಇಲ್ಲ ಅಂತೇಳಿ ಅವರು ಬಾಹ್ಯ ಒಂದು ಇದನ್ನು ನೋಡ್ಕೊಂಡು ಹೇಳ್ಕೊಳ್ಳುವಂಥದ್ದು. ಮೊದಲಿಗೆ ದೈಜಿವಲ್ ಉಡುಪಿ ಸ್ಟುಡಿಯೋದಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಒಂದು ಒಳ್ಳೆಯ ರಿಸಲ್ಟನ್ನು ಪಡೆದಿದ್ದೀರಿ. 98 ಸ್ವಲ್ಪ ಪರ್ಸೆಂಟೇಜ್ ಆಚೆ ಇದೆ, ಆದರೆ ಎಲ್ಲರೂ 98%ನಲ್ಲಿದೆ. ಸೊ ಅಲ್ಪಸಂಖ್ಯಾತರು ನಾವು. ರೋಷನ್ ಅವರನ್ನು ಶುರು ಮಾಡುವ. ಸೊ ನೀವು SSLC ಮಾಡಿದ್ದು ಎಲ್ಲಿ? ಕ್ರೈಸ್ಟಿಂಗಲ್ಲಿ. ಅಲ್ಲೇ ಮಾಡಿ. ಸಾಮಾನ್ಯವಾಗಿ ಈಗಿನ ಮಕ್ಕಳಿಗೆ ಪ್ರೈಮರಿ ಒಂದು ಕಡೆಯಲ್ಲಿ ಬೇಕು, ಹೈಸ್ಕೂಲ್ ಒಂದು ಕಡೆಯಲ್ಲಿ ಬೇಕು, PUC ಒಂದು ಕಡೆಯಲ್ಲಿ ಬೇಕು, ಮತ್ತು ಇಂಜಿನಿಯರಿಂಗೋ ಮತ್ತು ಯಾವುದೋ ಕಾಲೇಜೋ ಬೇರೆ ಕಡೆಯಲ್ಲಿ ಬೇಕು. ನಿಮಗೆ ಬೋರ್ ಆಗಲಿಲ್ವಾ? 10th ಕೂಡ, ಹೈಸ್ಕೂಲ್ ಕೂಡ ಕ್ರೈಸ್ಟ್ ಕಿಂಗ್ನಲ್ಲಿ, PUC ಕೂಡ ಅಲ್ಲಿ? ನಾನಂದರೆ ಹೈಸ್ಕೂಲ್ ಅಂತ ಕ್ರೈಸ್ಟಿಂಗ್ ಅಂತ ಅಲ್ಲ, ನಾನು ಅಂದರೆ ನರ್ಸರಿಯಿಂದ ಸಹ ಕ್ರೈಸ್ಟಿಂಗಲ್ಲಿ ಇದ್ದದ್ದು. ಸೊ ನನಗೆ ಅಂದರೆ ಹೇಗೆ ಅಂದರೆ ಇರಲಿ ಒಂದೇ ಕಾಲೇಜಲ್ಲಿ ಇದ್ದರೆ ಒಳ್ಳೇದಂತ. ಅಂದರೆ ಲೈಕ್ ಈಗ ಫ್ಯಾಕ್ಟ್ ಅಂತ ಹೇಳೋದಾದರೆ, ಈಗ ಲೈಕ್ ಈಗಿದ್ದು ಟ್ರೆಡಿಷನ್ ಹೇಳೋದು ಬಗ್ಗೆ, ಲೈಕ್ ಈಗ ಎಲ್ಲ ಸ್ಟೂಡೆಂಟ್ಸ್ನವರು ಈಗ ಲೈಕ್ ಈಗ 5th ತನಕ ಒಂದು ಸೈಡ್, ಮತ್ತು ಒಂದು ಕಾಲೇಜ್ ಅಂದರೆ ಸ್ಕೂಲ್, ಮತ್ತು ಅದರದ್ದು ಹೈಯರ್ ಮತ್ತೊಂದು ಸ್ಕೂಲ್, ಮತ್ತೆ ಕಾಲೇಜಿಗೆ ಬರುವಾಗ ಮತ್ತೆ ಚೇಂಜ್ ಮಾಡ್ತಾರೆ. ಲೈಕ್ ಅಂದರೆ ಅಲ್ಲಿ ಅವರಿಗೆ ಎಜುಕೇಷನ್ ಅಂದರೆ ಟೀಚಿಂಗ್ ಸ್ಟೈಲ್ ಚೇಂಜ್ ಆಗ್ತದೆ. ಲೈಕ್ ಈಗ ನನಗೆ ಒಂದು ಕ್ರೈಸ್ಟಿಂಗಲ್ಲಿ ಒಂದು ಅಟ್ಮಾಸ್ಫಿಯರ್ ಉಂಟು, ನನಗೆ ಅದೊಂದು ಸೆಟ್ ಆಗಿ ಹೋಗಿದೆ ಕ್ರೈಸ್ಟಿಂಗ್ ಅಂದರೆ ಹೀಗೆ ಅಂತ. ಸೊ ನನಗೆ ಅವರದ್ದು ಅವರದ್ದು ಅಂದರೆ ಸ್ಟೈಲ್, ಅದೇ ಅವರದ್ದು ಇದು ಇರ್ಬೋದು, ಟೀಚಿಂಗ್ ಸ್ಟೈಲ್ ಇರ್ಬೋದು, ಅಂದರೆ ಎಲ್ಲ ನನಗೆ ಅದು ಅಂದರೆ ಸ್ವಲ್ಪ ಒಳ್ಳೆ ಅಂದರೆ ಫೀಲ್ ಆಗ್ತದೆ. ಸೊ ನಾನಂದರೆ ಬಿಗಿನಿಂಗಿಂದ ಎಂಡ್ ತನಕ ಕ್ರೈಸ್ಟಿಂಗಲ್ಲಿ ಇದ್ದದ್ದು. ವೆರಿ ಗುಡ್. ಮರಾಠಿ ಅವರೇ, ತಮ್ಮ ಊರು ಯಾವುದು? ತಾವು ಕ್ರೈಸ್ಟ್ ಕಿಂಗ್ಗೆ ಹೇಗೆ ಬಂದ್ರಿ? ನಾನು ಕಾರ್ಕಳದಲ್ಲೇ ದುರ್ಗ ಅಂತ ಒಂದು ಗ್ರಾಮದಲ್ಲಿ ಇರೋದು. ನಾನು 10th ಮಾಡಿದ್ದು ನವೋದಯ ವಿದ್ಯಾಲಯ ಅಂತ ಹೆಬ್ರಿಯಲ್ಲಿ. ಅದು ಹಾಸ್ಟೆಲ್ ಆಗಿತ್ತು. ನವೋದಯ ಅಂದ್ರೆ 5th ನಿಂದವಾ 4th ನಿಂದ? 6th ನಿಂದ ಎಕ್ಸಾಮ್ ಬರೆದಿದ್ದೀರಿ? ಎಂಟ್ರೆನ್ಸ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದೀರಿ? ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೋಗಿದ್ದೇನೆ. ಹಾಗೆ ಅಲ್ಲಿ CBSE ಇದ್ದದ್ದು, ಹಾಗಾಗಿ ನನಗಿಂತ ಜಾಸ್ತಿ ಟಾಪರ್ಸೇ ಇದ್ರು ಅಲ್ಲಿ. ನನಗೆ ಒಂದು ಮಾರ್ಕ್ ಬರ್ಬೋದು ಅಂತ. ಅಲ್ಲಿ ನಾನು ಆವ್ರೇಜ್ ಸ್ಟೂಡೆಂಟ್ ಆಗಿದ್ದೆ ಅಲ್ಲಿರುವಾಗ. ಹಾಗೆ ನಾನು 10th ಅಲ್ಲಿಂದ ಮುಗಿಸಿ ಹೊರಗೆ ಬಂದೆ. ಮತ್ತೆ ಸೆಕೆಂಡ್ PUC ಮಾಡುವಾಗ ನನಗೆ ಸೀನಿಯರ್ಸ್ ಹೇಳಿದ್ರು ಕ್ರೈಸ್ಟ್ ಕಿಂಗ್ ಕಾಲೇಜ್ ಒಳ್ಳೇದುಂಟು, ತುಂಬ ಒಳ್ಳೇದುಂಟು ಅಂತ. ಹಾಗಾಗಿ ನಾನು ಅಪ್ಪನ ಹತ್ರ ಹಠ ಮಾಡಿ ಅಲ್ಲಿ ಜಾಯ್ನ್ ಆದೆ. ಅಂದ್ರೆ ಅವರು ಬೇರೆ ಕಾಲೇಜ್ ನೋಡುವ ಅಂತ ಹೇಳ್ತಾ ಇದ್ರು. ನಾನು ಕಾರ್ಕಳದಲ್ಲಿ ಉಂಟಲ್ಲ ಕ್ರೈಸ್ಟ್ ಕಿಂಗ್ ಹೋಗುವ ಅಂತ. ನಾನು ಅಮ್ಮನಲ್ಲಿ ಯಾಕೆ ಹಠ ಮಾಡಲಿಲ್ಲ? ಅಮ್ಮ ಪರ್ಮಿಷನ್ ಕೊಟ್ಟಿದ್ರು. ಯಾವಾಗಲೂ ಹೆಣ್ಣು ಮಕ್ಕಳು ಅಪ್ಪನನ್ನೇ ಪೀಡಿಸೋದು ಅಲ್ಲ? ಹಾಗೇನಿಲ್ಲ, ಪಾಕೆಟ್ ಮಾಡಲಿಕ್ಕೆ ಭಾಳ ಸುಲಭ. ಹಾಗೆ ನಾನು ಕ್ರೈಸ್ಟ್ ಕಿಂಗ್ ಜಾಯ್ನ್ ಆಗಿ. ಎಸ್. ಸೊ ನೀವು ಹೇಳಿದ್ರಿ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದೆ, ಕ್ರೈಸ್ಟ್ ಕಿಂಗಿಗೆ ಬಂದೆ ಅಂತೇಳಿ. ಸೊ ಕ್ರೈಸ್ಟ್ ಕಿಂಗ್ನ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಷ್ಟೇ ಪರ್ಸೆಂಟೇಜ್ ಎಂಬ ಮಾರ್ಕ್ ಇರಬೇಕಾಗಿಲ್ಲ ವಿಜ್ಞಾನ ವಿಭಾಗಕ್ಕೆ, ಯಾರು ಕೂಡ ಸೇರ್ಬೋದು. ಈಗಿನ ಹೆಚ್ಚಿನ ಕಾಲೇಜುಗಳು ಏನು ಮಾಡ್ತೇವೆ ಅಂತ ಹೇಳಿದರೆ 80% ಅಥವಾ 90% ಅವರನ್ನು ತೆಕ್ಕೊಂಡು ಸ್ವಲ್ಪ ಅವರನ್ನು ಇಂಪ್ರೂವ್ ಮಾಡಿ ನಮ್ಮ ರಿಸಲ್ಟ್ಸ್ ಒಳ್ಳೆಯದಂತ ಹೇಳ್ತಾರೆ. ಬಟ್ ಕ್ರೈಸ್ಟ್ ಕಿಂಗ್ ಕಾರ್ಕಳದಲ್ಲಿ 30%, 45%ನವರನ್ನು ಕೂಡ
ಸೇರಿಸಿಕೊಂಡು ಅವರು 95-98% ತೆಗೆಯುವಷ್ಟು ಕೂಡ ಅವರು ಸಾಧನೆಯನ್ನು ಮಾಡ್ತಾರೆ, ಒಂದು ಪ್ರೇರೇಪಣೆ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಸಿಯಾ, ತಾವು ಎಲ್ಲಿಯವರು ಮತ್ತು ಕ್ರೈಸ್ಟ್ ಕಿಂಗ್ ಯಾಕೆ? ನಾನು ಮಿಯಾರಿಂದ, ನಾನು LKG ಇಂದ ಕ್ರೈಶಿಂಗಲ್ಲೇ ಇದ್ದದ್ದು. ಮಿಯಾರ್ನಿಂದ ಕ್ರೈಸ್ಟ್ ಕಿಂಗ್ ದೂರ ಇಲ್ವಾ? 20 ನಿಮಿಷ. 20 ನಿಮಿಷ. ಅಲ್ಲಿ ಸ್ಕೂಲ್ ವ್ಯಾನ್ ಉಂಟಾ? ಹೌದು, ಅಂದರೆ ಸ್ಕೂಲ್ ಇದು ಉಂಟು, ಆದರೆ ನಾವು ನಮ್ದು ಅಕ್ಕ ಅಣ್ಣ ಎಲ್ಲ ಅಲ್ಲೇ ಹೋದದ್ದು, ಹಾಗೆ ಕ್ರೈಶಿಂಗಲ್ಲೇ ಇದ್ದದ್ದು. ಸಣ್ಣ ಇರುವಾಗದಿಂದ ಕ್ರೈಶಿಂಗಲ್ಲೇ ಓದಿದ್ದು, ಕ್ರೈಶಿಂಗ್ ಬಗ್ಗೆ ಎಲ್ಲ ಗೊತ್ತುಂಟಲ್ಲ. ಹಾಗೆ PUC ಆಗ ಸಹ ತುಂಬ ಒಳ್ಳೆದಿತ್ತು PUC, ಅದೆಲ್ಲ ನೋಡಿ PUCಗೆ ಸಹ ಕ್ರೈಶಿಂಗಿಗೆ ಬಂದದ್ದು. ಎಸ್, ನಿಮ್ಮ ಅಕ್ಕ ಅಣ್ಣ ಓಲ್ಡ್ ಸ್ಟೂಡೆಂಟ್ ಅಲ್ಲಿ, ಅದು ಬೋರ್ಡ್ನಲ್ಲಿ ರೋಲ್ ಆಫ್ ಆನರ್ನಲ್ಲಿ ಅವರ ಹೆಸರು ಉಂಟಾ? ಹಾಗಾದರೆ ನಿಮ್ಮದೇ ಸಾಧನೆ ದೊಡ್ಡದಾ? 98% ಅವರು ಬರಲಿಲ್ಲ ಇಲ್ಲ. ಸೊ ನಿಮ್ಮ ಸಾಧನೆ ಇದೆ. ಸೊ ನಿಮ್ಮ ಆಪ್ಷನ್ ಏನಿತ್ತು? ಸ್ಟ್ಯಾಟಿಸ್ಟಿಕ್ಸಾ, ಕಂಪ್ಯೂಟರ್ಸಾ? ಕಂಪ್ಯೂಟರ್ ಸೈನ್ಸ್, PCMC. ಮತ್ತು ಮರಾಠಿ ಅವರದು PCMC. ಅದು ಯಾಕೆ ಕಂಪ್ಯೂಟರ್ ಮಾರ್ಕಿಗೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಚಾಯ್ಸ್ ಉಂಟಾ? ಯಾವುದೆಲ್ಲ ಚಾಯ್ಸ್ ಉಂಟಲ್ಲಿ ರೋಷನ್? ಕಂಪ್ಯೂಟರ್ ಸೈನ್ಸಸ್ ಉಂಟು, ಮತ್ತು ಇದು ಸ್ಟ್ಯಾಟ್ಸ್ ಉಂಟು, ಮತ್ತು ಇದು ಸಹ ಬಯಾಲಜಿ ಉಂಟು. ಬಯಾಲಜಿ ಉಂಟು. ಸೊ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಯಾವುದರಲ್ಲಿ ಇರ್ತಾರೆ? ಲೈಕ್ ಅಂದರೆ ಅದು ಡಿಪೆಂಡ್ ಎವ್ರಿ ಇಯರ್. ಲೈಕ್ ಇದು ಬಯೋದಲ್ಲಿ ಸಹ ಜಾಸ್ತಿ ಇರ್ಬೋದು, ಬಟ್ ಈ ಸಾರಿ ಐ ಥಿಂಕ್ CS ಅಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಜಾಸ್ತಿ ಇತ್ತು ಬಯೋಗೆ ಅಂತ ಕಂಪೇರ್ ಮಾಡಿದ್ದು. ಸೊ ನವೋದಯಲ್ಲಿ ನೀವು ಹೇಳಿದ್ರಿ ನಿಮಗೆ ಎಳವೆಯಲ್ಲಿಯೇ CBSEಯ ಪ್ರಭಾವ ಅಥವಾ ವೇ ಆಫ್ ಟೀಚಿಂಗ್ ಮೆಥಡಾಲಜಿ ವಿಲ್ ಬಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ CBSE ಇತ್ತು. ಸೊ ಹಾಗಾಗಿ ನೀವು ಅದಕ್ಕೆ ಒಗ್ಗಿಕೊಂಡಿದ್ರಿ. ಸೊ ಮರಾಠಿಯವರೇ, ಕ್ರೈಸ್ಟ್ ಕಿಂಗ್ನಲ್ಲಿ ನಿಮಗೆ ಹೇಗೆ ಅನಿಸ್ತು? ನೀವು ಏನು ಜಗಳ ಮಾಡಿಕೊಂಡು ಹಠ ಮಾಡಿಕೊಂಡು ಅದೇ ಸಂಸ್ಥೆ ಬೇಕಂತ ಬಂದ್ರಲ್ಲ, ಸೊ ಆರ್ ಯು ಸ್ಯಾಟಿಸ್ಫೈಡ್? ನಾನು ಕ್ರೈಶಿಂಗ್ ಬಂದದ್ದು ವರ್ತ್ ಇಟ್ ಅಂತ ಅನಿಸ್ತಾ ಇದೆ ನನಗೆ ಈಗ. ಯಾಕಂದರೆ 91% ಇತ್ತು ನಂದು 10th. 91ಇಂದ ಸೀದಾ ಸ್ಟೇಟ್ ರ್ಯಾಂಕ್ ಸ್ಕೋರ್ ಮಾಡಿದ್ದೇನೆಂದರೆ ತುಂಬ ದೊಡ್ಡ ಸಾಧನೆ ಅಂತ ನಂಗೆ ಅನಿಸ್ತದೆ. ಯಾಕಂದರೆ ನಾನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸೇ ಸ್ಕೋರ್ ಮಾಡಿದ್ದೇನೆ. ಹಾಗಾಗಿ ತುಂಬ ಖುಷಿಯಾಗಿದೆ ನನಗೆ ಕ್ರೈಶಿಂಗ್ ಚೂಸ್ ಮಾಡಿದ್ದಕ್ಕೆ. ಮುಂದೆ ಏನು? ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೇನೆ. ಇನ್ನು CET ಬರಿತೇನೆ ನಾನು. ಈಗ CET ಆಗ್ಬೋದು, JEE ಆಗ್ಬೋದು, ನೀಟ್ ಆಗ್ಬೋದು, ಇದಕ್ಕೆ ಏನಾದರೂ ಕೋಚಿಂಗ್ ಕೊಡ್ತಾರಾ ಕ್ರೈಸ್ಟ್ ಕಿಂಗ್ನಲ್ಲಿ? ಕ್ರೈಸ್ಟ್ ಕಿಂಗಲ್ಲಿ CET, JEE, ನೀಟಿಗೆ ಕೋಚಿಂಗ್ ಕೊಡ್ತಾರೆ. ಹಾಗೆ ನಮಗೆ 6:30 ತನಕ ಕ್ಲಾಸ್ ಕೂಡ ಮಾಡ್ತಾರೆ. ನಮ್ದು ಎಲ್ಲ ಡೌಟ್ಸ್ಗಳನ್ನು ಸಾಲ್ವ್ ಮಾಡ್ತಾರೆ. ಮತ್ತು ಎಸ್, CR ಅವರೇ, ಈ ವಿಜ್ಞಾನ ವಿಭಾಗದವರು ಬೇರೆ ವಿಭಾಗದಲ್ಲಿ ಇಲ್ಲ ಅಂತೇಳಿ ಸಾಮಾನ್ಯವಾಗಿ ಎನಿಸಿಕೊಳ್ಳುವಂಥದ್ದು. ಯಾಕಂದರೆ ಡ್ಯಾನ್ಸ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, NCC ಇರ್ಬೋದು, NSS ಇರ್ಬೋದು, ಇಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಯಾರೂ ಪಾತ್ರ ಪಡೆಯುವುದಿಲ್ಲ. ಸೈನ್ಸ್ ಅಂದರೆ ಓದುವುದು ಹಾಗೆ ಏನಾದರೂ ಉಂಟಾ? ಇಲ್ಲ, ಹಾಗೆ ಅಂತ ಸಹ ಇಲ್ಲ. ಅಲ್ಲಿ ಅವರೇ ನಮಗೆ ಕಾಲೇಜ್ ಫೆಸ್ಟ್ ಎಲ್ಲ ಇದ್ದರೆ ತುಂಬ ಪಾರ್ಟಿಸಿಪೇಟ್ ಮಾಡಲಿಕ್ಕೆಲ್ಲ ಮೋಟಿವೇಟ್ ಮಾಡ್ತಿದ್ರು. ತುಂಬ ಮೋಟಿವೇಟ್ ಮಾಡ್ತಾರೆ. ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಓದಿನ ಕಡೆ ಎಲ್ಲದರಲ್ಲಿ ಸಹ ಕ್ರೈಶಿಂಗ್ ಇದೆ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್, ಆಸಕ್ತಿ? ನಮಗೆ ಅಂದರೆ ಸಿಂಗಿಂಗಾ, ಡ್ಯಾನ್ಸಿಂಗಾ, ಆ್ಯಕ್ಟಿಂಗಾ? ಸಿಂಗಿಂಗ್. ಚರ್ಚ್ ಕಾಯರ್ನಲ್ಲೆಲ್ಲ ಇದ್ದೀರಿ. ಎಸ್, ರೋಷನ್, ಕ್ರೈಸ್ಟ್ ಕಿಂಗ್ನಲ್ಲಿ ಒಂದು ಹೆಸರು ಡಿಸಿಪ್ಲಿನ್ಗೆ, ಒಂದು ಅದರದ್ದೇ ಆದಂಥ ಶಿಸ್ತು ಇದೆ, ಪರಿಪಾಲನೆ ಇದೆ. ಸೊ ಬಾಯ್ಸ್ಗಳು ಯಾವಾಗಲೂ ಮಿಸ್ಬಿಹೇವ್ ಮಾಡೋದು ಜಾಸ್ತಿ, ಅಶಿಸ್ತಿನಿಂದ ವರ್ತಿಸುವವರು ಬಾಯ್ಸ್ ಅಂತೇಳಿ ಸಾಮಾನ್ಯವಾಗಿ ಲೆಕ್ಚರ್ಸ್ಗಳು ದೂರುತ್ತಾರೆ. ಸೊ ನಿಮ್ಮ ಪ್ರಕಾರ ಕ್ರೈಸ್ಟ್ ಕಿಂಗ್ನಲ್ಲಿ ಶಿಸ್ತಿನ ಮಟ್ಟ ಎಷ್ಟಿದೆ? ಹಾಗೇನಿಲ್ಲ, ಅಂದರೆ ಬಾಯ್ಸ್ ಅಂದರೆ ಹಾಗೆ ಇದು ಅಂದರೆ ಒಟ್ರಾಸಿ ಅಂತ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲೈಕ್ ಅಂದರೆ ಡಿಪೆಂಡ್. ಕೆಲವರು ಬೇರೆ ಅವರದ್ದು ಬೇರೆ ಸ್ಕೂಲಿಂದ ಬಂದಿರ್ತಾರಲ್ಲ PUಗೆ. ಸೊ ಅವರ ಸ್ಕೂಲಲ್ಲಿ ಯಾವ ಥರ ಅಟ್ಮಾಸ್ಫಿಯರ್ ಇರ್ತದಲ್ಲ, ಸೊ ಅವರು ಅಲ್ಲಿ ಸೆಟ್ ಆಗಿರ್ತಾರೆ, ನಾನು ಆಗ ಹೇಳಿದಾಗೆ. ಬಟ್ ಕ್ರೈಶಿಂಗಿಗೆ ಬರುವಾಗ ಅಲ್ಲಿ ಕ್ರೈಶಿಂಗ್ ಇದು ಸ್ಟೂಡೆಂಟ್ಸನ್ನು ನೋಡಿ ಅವರು ಸಹ ಮೋಟಿವೇಟ್ ಆಗ್ತಾರೆ. ಸೊ ಡಿಸಿಪ್ಲಿನ್ ಅನ್ನು ಅವರು ಸಹ ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ಕ್ರೈಶಿಂಗಲ್ಲಿ ಇದ್ದ ಮಕ್ಕಳು ಆಲ್ಮೋಸ್ಟ್ ನಾನು 100% ಎಫಿಷಿಯನ್ಸಿ ಅಂತ ಹೇಳೋದಿಲ್ಲ, ಆಲ್ಮೋಸ್ಟ್ 90% ಎಲ್ಲರೂ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾರೆ. ಸೊ ಅವರು ಕೂಡ ನಮ್ಮನ್ನು ನೋಡಿ ಅವರು ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ಇದೇ ಮೇನ್ ರೀಸನ್. ಅಂದರೆ 60%ಇಂದ 90% ಜಂಪ್ ಆದವರು, ಲೈಕ್ ಈಗ 60% ಇದ್ದವರು 60% ಡೌನ್ ಫಾಲ್ ಆಗಿರಬೇಕಿತ್ತು ಕ್ರೈಶಿಂಗಿಗೆ ಬಂದ ಮೇಲೆ. ಬಟ್ ಅವ್ರು ಹಾಗೆ ಆಗಲಿಲ್ಲ. ಇಲ್ಲಿದು ಅಟ್ಮಾಸ್ಫಿಯರ್ಗೆ ಮೋಟಿವೇಟ್ ಆಗಿ ಅವರು ಕೂಡ ಎಂಥದೊಂದು ಅಚೀವ್ ಮಾಡಬೇಕೆಂದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಸೊ ಅವರು ಇಂಪ್ರೂವ್ ಮಾಡಿದ್ದಾರೆ ಅವರ ಸೆಲ್ಫ್. ಸೊ ತುಂಬ ಚೇಂಜಸ್. ಸೊ ಈ ಸ್ಟೇಟ್ಮೆಂಟನ್ನು ನೀವು ಒಪ್ಪುವುದಿಲ್ಲ, ಇನ್ಡಿಸಿಪ್ಲಿನ್ ಅಂದರೆ ಬಾಯ್ಸ್ ಅಂತ ಹೇಳಿ? ಇಲ್ಲ, ಅಂದರೆ
ಕಂಪ್ಲೀಟ್ ಅಂತಲ್ಲ. ಸೊ ಬಾಯ್ಸ್ ಅಂದರೆ ಕಂಪ್ಲೀಟ್ ಒಪ್ಪುದಿಲ್ಲ ಅಂತ ಹೇಳ್ರಿ. ಯಾಕೆ ಬಾಯ್ಸ್ ಅನ್ನೇ ನೀವು ಇಂಡಿಸಿಪ್ಲಿನ್ ಅಂತ ಹೇಳಿ ಹೇಳ್ಕೊಳ್ತೀರಿ? ಸರಿ, ರೋಷನ್, ನಿಮ್ಗೆ ಏನಾಗಬೇಕು ಅಂತೇಳಿ ಆಸೆ ಇದೆ? ನನಗೆ ಇಂಜಿನಿಯರ್ ಹೋಗಿ ಒಂದು ಒಳ್ಳೆ ಪ್ಲೇಸ್. ಇಂಜಿನಿಯರ್ ಯಾವ ವಿಭಾಗ? BTech ಕಂಪ್ಯೂಟರ್ ಸೈನ್ಸ್. ಓಕೆ, ಕಂಪ್ಯೂಟರ್ ಸೈನ್ಸ್. ಮತ್ತೆ ಮತ್ತೆ ಕಂಪ್ಯೂಟರ್ ಸೈನ್ಸ್ ಆಯಿತು, BE ಆಯಿತು, ಮತ್ತೆ M.Tech ಮಾಡ್ಲಿಕ್ಕೆ ಉಂಟಾ? ನೋಡ್ಬೇಕು ಮತ್ತೆ ಅದು. ಮತ್ತೆ ಟೀಚಿಂಗ್ ಫೀಲ್ಡ್ ಉಂಟಾ? ಟೀಚಿಂಗ್ ಫೀಲ್ಡ್ ಇಲ್ಲ. ನಾನು ಅಷ್ಟಂದ್ರೆ ಟೀಚಿಂಗ್ ಫೀಲ್ಡ್ ಅಂದರೆ ಲೈಕ್ ನನಗೆ ಸಹ ಇಷ್ಟ ಟೀಚಿಂಗ್ ಅಂದರೆ. ಲೈಕ್ ಕಾಲೇಜ್ ಹತ್ರ ಸ್ವಲ್ಪ ಎಲ್ಲ ಟೀಚಿಂಗ್ ಎಲ್ಲ ಮಾಡ್ತಿದ್ದೆ. ಬಟ್ ಅದೇ ಫೈನಲ್ ಅಲ್ಲ. ನನಗೆ ಅದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ನಾನು ಒಳ್ಳೆ ಆಪರ್ಚುನಿಟಿ. ಮರಾಠಿ ಅವರೇ, ಸೊ ಟೀಚಿಂಗ್ ಹೇಗಿತ್ತು? ಲೆಕ್ಚರರ್ಸ್ ಹೇಗಿದ್ದಾರೆ ಕ್ರೈಸ್ಟ್ ಕಿಂಗ್ನಲ್ಲಿ? ನಿಮಗೆ ಖುಷಿ ಆದದ್ದು ಏನು? ಲೆಕ್ಚರರ್ಸ್ ತುಂಬಾ ಒಳ್ಳೆ ಇದ್ದಾರೆ, ನೋಡ್ಲಿಕ್ಕೆ ಚಂದ ಇದ್ದಾರೆ. ಟೀಚಿಂಗ್ ಮೆಥಡ್ ಅಲ್ಲಿ ನೋಡ್ಲಿಕ್ಕೆ ಕೂಡ ಚಂದ ಇದ್ದಾರೆ. ವೆರಿ ಗುಡ್. ಟೀಚಿಂಗ್ ಕೂಡ ಒಳ್ಳೆ ಇದೆ. ಮತ್ತೆ ನಮ್ಗೆ ಎಲ್ಲ 3 ಡಿಪಾರ್ಟ್ಮೆಂಟ್ಸ್ ಇದೆ, PCMB 4 ಡಿಪಾರ್ಟ್ಮೆಂಟ್ಸ್ ಇದೆ. ನಾನು PCMC ತಗೊಂಡದ್ದು. ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ ಇದ್ದ 3 ಕಂಪ್ಯೂಟರ್ಸ್. ಹೌದು. ಎಲ್ಲ ಟೀಚರ್ಸ್ ಕೂಡ ಚಂದ ಕಲಿಸಿಕೊಡ್ತಾರೆ. ಮತ್ತೆ ಡೌಟ್ಸ್ ಕೂಡ ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ಡೌಟ್ಸ್ ಕೇಳುವಾಗ ತುಂಬಾ ಒಳ್ಳೆದಾಗಿ ಹೇಳಿಕೊಡ್ತಾರೆ ಅವರು. ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಈಗ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಕಂಪ್ಯೂಟರ್ ಲ್ಯಾಬ್ ಇರಬೇಕು, ಪ್ರಾಕ್ಟಿಕಲ್ಸ್ ಎಲ್ಲ ಆಗಬೇಕು, ಎಲ್ಲ ಅಪ್ಗ್ರೇಡೆಡ್ ಇದೆಯಾ? ಈಗ ಅಪ್ಗ್ರೇಡ್ ಆಗಿದೆ ಎಲ್ಲ. ಕಂಪ್ಯೂಟರ್ ಲ್ಯಾಬ್ ಕೂಡ ತುಂಬಾ ದೊಡ್ಡದಿದೆ, AC ಇದೆ, ಬಯೋ ಲ್ಯಾಬ್ ಕೂಡ ಇದೆ, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಎಲ್ಲ ಚೆನ್ನಾಗಿದೆ ಈಗ. ಸೊ ಸಿಯರ್ ಅವರೇ, ಸೊ ಕ್ರೈಸ್ಟ್ ಕಿಂಗ್ನಲ್ಲಿ ಎಷ್ಟು ಗಂಟೆಗೆ ಆರಂಭ? ಅವರು ಹೇಳಿದರು ಸಂಜೆ 6:30 ಗಂಟೆ ತನಕ ಕ್ಲಾಸ್ ಇರ್ತದೆ ಅಂತ ಹೇಳಿ. ಸೊ ಎಷ್ಟು ಗಂಟೆಗೆ ಬೆಳಿಗ್ಗೆ ಆರಂಭ? ಬೆಳಿಗ್ಗೆ 8:30 ಇಂದ 5 ವರೆಗೆ ಇರ್ತದೆ ನಾರ್ಮಲಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಡೌಟ್ ಸಾಲ್ವಿಂಗ್ ಹಾಗೆಲ್ಲ 6:30 ವರೆಗೆ ಬೇಕಾದರೆ ನಿಲ್ಬೋದು. ಲೈಬ್ರರಿ ಹೇಗಿದೆ? ತುಂಬ ಒಳ್ಳೆದು, ದೊಡ್ಡದುಂಟು, ಎಲ್ಲ ಬುಕ್ಸ್ ಉಂಟು. ನಾವು ಬೇಕಿದ್ರೆ ಅಲ್ಲಿ ಕೂತ್ಕೊಂಡು ಓದ್ಬೋದು, ಬುಕ್ಸ್ ತಕೊಂಡು. ಮನೆಗೆ ಸಹ ಕೊಡ್ತಾರೆ ಬುಕ್ ಬ್ಯಾಂಕ್ ಉಂಟು, ಮನೆ ಕೊಂಡೋಗ್ಲಿಕ್ಕೆ ಅವಕಾಶ ಉಂಟು. ಅದಕ್ಕೆ ಬುಕ್ ಬ್ಯಾಂಕ್ ಫೆಸಿಲಿಟಿ ಅಂತೇಳಿ ಹೇಳ್ಕೊಳ್ತಾರೆ. ಅಂದರೆ ಇಷ್ಟು ಬುಕ್ಕನ್ನು ನೀವು ಇಟ್ಕೊಳ್ಬೋದು ಅಂತೇಳಿ. ಸೊ ಕ್ರೈಸ್ಟ್ ಕಿಂಗ್ನಲ್ಲಿ ಈಗ AI ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಬಗ್ಗೆ ವಿಶೇಷ ಏನಾದರೂ ತರಗತಿಗಳು ನಿಮಗೆ ನಡೆದಿದ್ವಾ ಅಥವಾ ಸ್ಮಾರ್ಟ್ ಕ್ಲಾಸ್ನಲ್ಲಿ ಅದನ್ನು ತೋರಿಸಿದ್ರಾ? ಅದರ ಬಗ್ಗೆ ಏನಾದರೂ ಇದೆಯಾ? ಅದರ್ ದೆನ್ ಲೆಕ್ಚರ್ ಮೆಥಡ್ ಏನಾದರೂ ಹೊಸ್ತು ನಿಮಗೆ ವಿನೂತನವಾದಂಥ ವಿಚಾರಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರಾ? ಎನಿಥಿಂಗ್ ನ್ಯೂ, ರೋಷನ್? ಇತ್ತು. ಅಂದರೆ ಲೈಕ್ ಹೈಸ್ಕೂಲಲ್ಲಿ ಇವನ್ ನಾನು ಕೂಡ ಒಂದು ATL ಲ್ಯಾಬ್, ಅಡಲ್ಟ್ ಟಿಂಕರಿಂಗ್ ಲ್ಯಾಬ್, ಅಲ್ಲಿ ಅಂದರೆ ಸೈನ್ಸ್ ಇನೋವೇಷನ್ ಅಂತ ನಾನು ಸಹ ಅದರಲ್ಲಿ ಲೈಕ್ ನಮಗೆ ಒಬ್ಬರು ಆ್ಯಲನ್ ಸರ್ ಅಂತ ಇದ್ದು. ಸೊ ಅವರಿಗೆ ಅಂದರೆ ಒಳ್ಳೆ ರೋಬೋಟಿಕ್ಸ್ ನಾಲೆಜ್ ಎಲ್ಲ ಅವರಿಗೆಲ್ಲ ಒಳ್ಳೆ ಗೊತ್ತುಂಟು. ಸೊ ಅವರೆಲ್ಲ ನಮಗೆ ಗೈಡ್ ಮಾಡ್ತಿದ್ರು, ಲೈಕ್ ಈ ಸಣ್ಣ ಸಣ್ಣ ಕಾಂಪೋನೆಂಟ್ಸ್, ಲೈಕ್ AI ಹೇಗೆ ಯೂಸ್ ಮಾಡೋದು, ಕೋಡಿಂಗ್ ಹೇಗೆ ಮಾಡೋದು. ಸೊ ಲೈಕ್ ನಾನೊಂದು 8th 9th ಹಾಗೆ 8th 9th 2 years ನಾನು ಆ ಲ್ಯಾಬಲ್ಲಿ ಇದ್ದೆ. ಅಂದರೆ ಲೈಕ್ 10th ಅಲ್ಲಿ ನಾನು ಸ್ವಲ್ಪ ಸೀರಿಯಸ್ ಆದೆ, ಲೈಕ್ ಅಂದರೆ SLC ಎಕ್ಸಾಮ್ ಅಂತ. ಸೊ 8th 9th ಅಲ್ಲಿ ನನಗೆ ಅಂದರೆ ತುಂಬ ಹೆಲ್ಪ್ ಆಯಿತು. ಸೊ ಲೈಕ್ ನನಗೆ ಲೈಕ್ ಕಂಪ್ಯೂಟರ್ CPU ಇದು ಒಳಗಿದ ಕಾಂಪೊನೆಂಟ್ಸ್ ಎಲ್ಲ ಸ್ಟಡಿ ಮಾಡಲಿಕ್ಕೆ ಸಿಕ್ಕಿತ್ತು. ಈಗ ಸಣ್ಣ ಸಣ್ಣ ಟ್ರಾನ್ಸಿಸ್ಟರ್ಸ್, ರೆಸಿಸ್ಟರ್ಸ್ ಅಂದರೆ ಅಂತ, ಲೈಕ್ ಎಲ್ಲ ಕಾಂಪೊನೆಂಟ್ಸ್ ಅಂದರೆ ಲೈಕ್ ಅಂದರೆ ಇವರಿಬ್ಬರಿಗೆ ಗೊತ್ತಿರಲಿಕ್ಕೆ ಅಂದರೆ ಅವ್ರು, ಯಾಕೆಂದರೆ ಸ್ಮೃತಿ ಅಂದರೆ ಬೇರೆ ಕಾಲೇಜಿಂದ ಬಂದದ್ದು. ಸೊ ಸಿಯಾ ಕೂಡ ಇಲ್ಲಿ ಇದ್ರು, ಬಟ್ ಅವಳು ಜಾಯ್ನ್ ಆಗಿರಲಿಲ್ಲ ಇರ್ಬೇಕು ಮೋಸ್ಟ್ಲಿ. ಬಟ್ ನಾನು ಜಾಯ್ನ್ ಆಗಿದೆ, ಹಾಗೆ ನನಗೆ ಸ್ವಲ್ಪ ಐಡಿಯಾಸ್ ಉಂಟು. ಎಸ್. ಸೊ ಮೋಟಿವೇಶನ್ ಎಂಬುದು ಬೇಕು. ಸಾಮಾನ್ಯವಾಗಿ ಕಡಿಮೆ ಮಾರ್ಕ್ ಬರ್ಬೋದು, ಅಥವಾ ಸ್ಪೆಷಲಿ ಮ್ಯಾಥ್ಸ್ ಅರ್ಥವಾಗದೇ ಇರ್ಬೋದು, ತಲೆಯ ಮೇಲಿಂದ ಹೋಗ್ಬೋದು. ಯಾಕೆಂದರೆ ಲೆಕ್ಚರರ್ಸ್ ಅವರ ಒಂದು ಮನೋಸ್ಥಿತಿ ಒಂದಿರುತ್ತೆ, ಸ್ಟೂಡೆಂಟ್ಸ್ಗಳದ್ದು ಒಂದಿರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಹೇಗೆ ಅಡ್ಜಸ್ಟ್ ಆಗ್ತೀರಿ? ಲೆಕ್ಚರರ್ಸ್ ಹೇಗೆ ಆಗ್ತೀರಿ ರೋಷನ್? ಲೈಕ್ ಅಂದರೆ ನಾವು ಎಂತ ಕೂಡ ಅಚೀವ್ ಮಾಡಬೇಕಾದ್ರೆ ನಾವು ಫಸ್ಟ್ ಒಂದು ಸಿಸ್ಟಮನ್ನು ಫಾಲೋ ಮಾಡಬೇಕು. ಮೇಯ್ನ್ ಸಿಸ್ಟಮ್ ನೀವು ಹೇಗೆ ವರ್ಕೌಟ್ ಮಾಡ್ತೀರ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲೇಸ್ ಅ ಮೇಜರ್ ರೋಲ್. ಅಂದರೆ ನೀವು ಈಗ ಲೈಕ್ ನಾನು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಹೇಳೋದಾದರೆ, ನಿಮಗೆ ನೀವು ಎಷ್ಟು ಅದರಲ್ಲಿ ನೀವು ಅಂದರೆ ಜೀನಿಯಸ್ ಆಗಬೇಕಾದ್ರೂ ಕೂಡ ಪ್ರಾಕ್ಟೀಸ್ ನೆಸಸರಿ. ಅಂದರೆ ಪ್ರಾಕ್ಟೀಸ್ ಇಲ್ಲದೆ ಎಂತ ಕೂಡ ಸಾಧ್ಯ ಇಲ್ಲ. ಲೈಕ್ ನೀವು ಈಗ ಬೇರೆ ಲ್ಯಾಂಗ್ವೇಜ್ ಎಲ್ಲ ಇಂಗ್ಲೀಷ್, ಹಿಂದಿ ಎಲ್ಲ, ಸೊ ನೀವು ಜಸ್ಟ್ ಸ್ಟೋರಿ ಓದಿ, ಲೈಕ್ ಅಲ್ಲಿ ಗ್ರಾಮರ್ ಇಂಪಾರ್ಟೆಂಟ್ ಸ್ವಲ್ಪ ಮ್ಯಾಟ್ರ್ ಆಗ್ತದೆ. ಬಟ್ ಜಸ್ಟ್ ಸ್ಟೋರಿ ಓದಿದ್ದು ನೀವು ಓದೋದ ಬೇಡ, ಲೈಕ್ ನಾನೆಲ್ಲ ಮೆಮೊರೈಸ್ ಮಾಡಿ ಆಯ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್, ನೀವು ಅಂದರೆ ತುಂಬ ಕಾನ್ಸೆಪ್ಟಿಗೆ ಇನ್ವಾಲ್ವ್ ಆಗಿರಬೇಕಾಗ್ತದೆ. ಸೊ ಎಷ್ಟು ಡೆಪ್ತ್ ಗೊತ್ತಿರ್ತದೆ ಅಷ್ಟು ಒಳ್ಳೇದು. ಸೊ ನಾನೆಂತ ಹೇಳೋದಂದರೆ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಸೊ ಅಟ್ ದ ಬಿಗಿನಿಂಗ್ ಆಫ್ ದ ಡೇ ಮತ್ತು ಟಿಲ್ ಎಂಡ್ ಆಫ್ ದ ಡೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಸೊ ಅಷ್ಟು ನೀವು ಜೀನಿಯಸ್ ಆಗಲಿ ಆಗ್ತದೆ. ಗ್ರೇಟ್. ಸರಿ, ಮರಾಠಿ ಅವರೇ, ಈ ಕ್ಯಾಂಪಸ್ ಹೇಗಿದೆ?
ನೀವೆಲ್ಲ ಹಸಿರು ಪರಿಸರದಿಂದ ಬಂದದ್ದು ಹೆಬ್ರಿ ಕಡೆ ಅಂತ ಹೇಳಿದರೆ. ಈಗ ಕ್ರೈಸ್ಟ್ ಕಿಂಗಿಗೆ ಬರುವಾಗ ಕಾರ್ಕಳದ ಕ್ಯಾಂಪಸ್ ಅಂದರೆ ಕ್ರೈಸ್ಟ್ ಕಿಂಗ್ ಕ್ಯಾಂಪಸ್ ಹೇಗಿದೆ? ಕ್ರೈಸ್ಟ್ ಕಿಂಗ್ ಕ್ಯಾಂಪಸ್ ತುಂಬ ಚೆನ್ನಾಗಿದೆ. ಹತ್ತಿರದಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ, ಹಾಗಾಗಿ ನಾವು ಡೈಲಿ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡಿಯೇ ಹೋಗೋದು. ಹಾಗೆ ಕ್ಯಾಂಪಸ್ ಕೂಡ ತುಂಬ ದೊಡ್ಡದಿದೆ, ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಕ್ಯಾಂಟೀನ್ ಇದೆ, ಹಾಸ್ಟೆಲ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ, ಬಿಲ್ಡಿಂಗ್ ಕೂಡ ಚೆನ್ನಾಗಿದೆ. ಹಾಸ್ಟೆಲ್ ಕೂಡ ಇದೆ, ಡೇ ಸ್ಕಾಲರ್ಸ್ ಕೂಡ ಇದ್ದಾರೆ. ಸೊ ಯು ಆರ್ ಹ್ಯಾಪಿ? ಎಸ್. ಸಿ ಆರ್ ಅವರು, ಈಗ ತಮ್ಮಲ್ಲಿ ಬೇರೆ ಬೇರೆ ಅಭಿರುಚಿಗಳು ಇದೆ, ತಾವು ಹೇಳಿದರೆ ಸಿಂಗಿಂಗ್ನಲ್ಲಿ ತಮಗೆ ಆಸಕ್ತಿ ಇದೆ ಅಂತೇಳಿ. ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗಳೆಲ್ಲ ಇರ್ತವೆ. ಸೊ ಸೈನ್ಸ್ ವಿಭಾಗದವರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಅಥವಾ ಸೆಲೆಕ್ಟ್ ಆಗ್ತೀರಾ ನೀವು? ಅವರು ಅವಕಾಶ ಕೊಡ್ತಾರೆ, ತುಂಬ ಅವಕಾಶ ಕೊಡ್ತಾರೆ, ಕರ್ಕೊಂಡೋಗಿ ಹಿಂದೆ ಕರ್ಕೊಂಡು ಬರ್ತಾರೆ, ತುಂಬ ಅವಕಾಶ ಎಲ್ಲ ಕೊಡ್ತಾರೆ. ಹೀಗೆಲ್ಲ ಸೈನ್ಸ್ ನಿಮಗೆ ಬೇಡ ಹಾಗೆ ಅಂತ ಸಹ ಹೇಳುದಿಲ್ಲ, ತುಂಬ ಅವಕಾಶ ಎಲ್ಲ ಕೊಡ್ತಾರೆ. ಈಗ ನಾನು ಕ್ರೈಸ್ಟ್ ಕಿಂಗ್ಗೆ ಸೇರಬೇಕಾದ್ರೆ ಏನು ಇದೆ ಅಂತೇಳಿ ನಿಮ್ಗೆ ಹೇಳ್ತೀರಿ? ನೀವು ಕ್ರೈಸ್ಟ್ ಕಿಂಗ್ಗೆ ಸೇರಬಹುದು. ಅಲ್ಲಿ ಲೋ ಫೀಸ್ ಸ್ಟ್ರಕ್ಚರ್, ತುಂಬ ಕಡಿಮೆ ಫೀಸಲ್ಲಿ ಮುಗೀತದೆ. ನಮ್ಮದು ಸಹ ತುಂಬ ಕನ್ಸೆಷನ್ ಎಲ್ಲ ಸಿಗ್ತದೆ, ಹಾಗೆಲ್ಲ ತುಂಬ ಲೋ ಫೀಸ್ ಸ್ಟ್ರಕ್ಚರ್ ಉಂಟು. ಕ್ಯಾಂಪಸ್ ಚೆನ್ನಾಗಿದೆ, ಟೀಚಿಂಗ್ ತುಂಬ ಚೆನ್ನಾಗಿದೆ, ಮತ್ತು ಅಲ್ಲಿ ಎಲ್ಲದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೋ ಕರಿಕ್ಯುಲರ್ ಆಕ್ಟಿವಿಟಿ, ಮತ್ತು ವೀಕ್ ಇದ್ದವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಎಲ್ಲ ಕೊಟ್ಟು ತುಂಬ ಒಳ್ಳೆ ಮಾಡಿ ಟ್ರೀಟ್ ಮಾಡ್ತಾರೆ ಮಕ್ಕಳಿಗೆ. ಸೊ ಇಂಟೇಕಿಗೆ ಇಷ್ಟೇ ಪರ್ಸೆಂಟೇಜ್ ಬೇಕಾಗಿಲ್ಲ, ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದಕ್ಕೆ ನೀವು ಜಾಯ್ನ್ ಆಗ್ಬೋದು. ಹೆಚ್ಚು ಫೀಸ್ ಇಲ್ಲ, ಕಡಿಮೆ ಫೀಸಿಗೆ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾರೆ. ಈಗ ಕಾರ್ಕಳದ ಸುತ್ತಮುತ್ತ ನೋಡಿದರೆ ಬೆಳಿಗ್ಗೆ ಎಕ್ಸ್ಪ್ರೆಸ್ ಬಸ್ ಕೂಡ ಅಷ್ಟು ಫಾಸ್ಟ್ ಓಡುವುದಿಲ್ಲ, ಅಷ್ಟು ಇಲ್ಲ, ಕಾಣೋದಿಲ್ಲ, ಎಲ್ಲ ಕಾಲೇಜ್ ಬಸ್ಗಳು. ಸೊ ನಿಮ್ಮ ನಾರ್ತ್, ಈಸ್ಟ್, ವೆಸ್ಟ್, ಸೌತಿಗೆ, ಕ್ರೈಸ್ಟ್ ಕಿಂಗಿನ ನಾರ್ತಿಗೆ, ವೆಸ್ಟ್ಗೆ, ಸೌತಿಗೆ ತುಂಬ PU ಕಾಲೇಜ್ಗಳಾಗಿವೆ, ಆ ಕಡೆ ಈ ಕಡೆ ಎಲ್ಲ ಆಗಿವೆ. ಸೊ ಇದರ ನಡುವೆ ಕ್ರೈಸ್ಟ್ ಕಿಂಗ್ ಯಾಕೆ ಒಂದು ಜರ ಹಟ್ಕೆ, ಸ್ವಲ್ಪ ಡಿಫ್ರೆಂಟ್ ಇದೆ ಮರಾಠಿಯವರೇ? ಒಂದು ಏನಂದರೆ ನನಗೆ ಕ್ರೈಸ್ಟ್ ಕಿಂಗ್ ಹತ್ತಿರ ಆಗುತ್ತೆ ನಂದು ಮನೆಯಿಂದ, ಮತ್ತು ಕ್ರೈಸ್ಟ್ ಕಿಂಗ್ ಮೊದಲಿಂದನೂ ತುಂಬ ಒಳ್ಳೆ ಕಾಲೇಜ್ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಾಗೆ ಸೀನಿಯರ್ಸ್ ಕೂಡ ತುಂಬ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ಕ್ರೈಸ್ಟ್ ಕಿಂಗ್ ಬಗ್ಗೆ. ನನಗೆ ಕೂಡ ತುಂಬ ಇಷ್ಟ ಆಗಿದೆ. ನಾನು ನನ್ನ ಜೂನಿಯರ್ಸಿಗೆ ಕೂಡ ಕ್ರೈಸ್ಟ್ ಕಿಂಗಿಗೆ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್. ರೋಷನ್, ಮಿಡ್ ಡೇ ಮೀಲ್ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಗಡ್ಡ ಮೀಸೆ ಬರುವಾಗ ಸ್ವಲ್ಪ ಜಾಸ್ತಿ ಹಸಿವಾಗುವುದು, ಹುಡುಗಿಯರಾದರೆ ಸ್ವಲ್ಪ ಬ್ಯೂಟಿ ಬೋನು ಅದು ಇದನ್ನು ಇಟ್ಕೊಂಡು ಅವರು ಡಯಟ್ ಪ್ರಾರಂಭ ಆಗುತ್ತೆ, ನಾವು ಊಟ ಮಾಡುವಂಥ. ಸೊ ಊಟ ಮೇಯ್ನ್ ಅಲ್ವಾ? ಮಧ್ಯಪ್ರದೇಶ ಖುಷಿ ಇದ್ದರೆ ಜಮ್ಮು ಕಾಶ್ಮೀರ ಆರಾಮಾಗಿರ್ತದೆ. ಸೊ ಹೇಗಿದೆ ಫೆಸಿಲಿಟೀಸ್, ಕ್ಯಾಂಟೀನ್ ಅದೆಲ್ಲ? ಕ್ಯಾಂಟೀನ್ ಎಲ್ಲ ಒಳ್ಳೆ ಉಂಟು. ಸೊ ಮಿಡ್ ಡೇ ಮೀಲ್ ಫೆಸಿಲಿಟಿ ಏನಾದರೂ ಉಂಟಾ? ಮಿಡ್ ಡೇ ಮೀಲ್ ಎಲ್ಲ ಫೆಸಿಲಿಟಿ ಉಂಟು. ಸೊ ವೆರಿ ಚೀಪಲ್ಲಿ ನಮಗೆ ಊಟ ಮಾಡ್ಬೋದು. ಸೊ ಯಾವುದೇ ಇದಿಲ್ಲ, ಅಂದರೆ ಲೈಕ್ ಐಸ್ ಕ್ರೀಮ್ ಪಾರ್ಲರ್ ಉಂಟು, ಊಟದ ವ್ಯವಸ್ಥೆ ಉಂಟು, ಬ್ರೇಕ್ಫಾಸ್ಟ್ ಉಂಟು, ಈವ್ನಿಂಗ್ ಸ್ನ್ಯಾಕ್ಸ್ ಉಂಟು, ಸೊ ಎಲ್ಲ ಉಂಟು. ಸರಿ. ಸಿ, ಅದರ್ ದ್ಯಾನ್ ಯುವರ್ ಲೆಕ್ಚರ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ಸ್, ಕೌನ್ಸಿಲಿಂಗ್ ಏನಾದರೂ ಉಂಟು? ಅಲ್ಲಿ ಕೌನ್ಸಿಲರ್ಸ್ ಇದ್ದಾರಾ? ಅಥವಾ ನಿಮ್ಗೆ ಏನಾದರೂ ಒಂದು ಹೊಸ ವಿಚಾರದ ಬಗ್ಗೆ ರಿಸೋರ್ಸ್ ಪರ್ಸನ್ಗಳು ಬಂದು ಒಂದು ಇದನ್ನು ವಿಚಾರ ಮಂಡನೆ ಮಾಡುವಂಥ ವಿಚಾರಗಳು ಇರ್ತವೆ ವರ್ಷಕ್ಕೆ? ಹೌದು, ಕೌನ್ಸಿಲರ್ ಇದ್ದಾರೆ ನಮ್ಮ ಕಾಲೇಜಲ್ಲಿ, ಅಲ್ಲಿ ಅವರೇ ಸಿಸ್ಟರ್ ಇದ್ದಾರೆ ಒಬ್ಬರು, ಮತ್ತೆ ಬರ್ತಾರೆ ತುಂಬ ಜನ ರಿಸೋರ್ಸ್ ಪರ್ಸನ್ಸ್ ಎಲ್ಲ. ಸೊ ಕೆರಿಯರ್ ಗೈಡೆನ್ಸ್ ಏನಾದರೂ ಆಗಿದೆ ನಿಮಗೆ? ಉಂಟು, ತುಂಬ ಜನ ಬರ್ತಿರ್ತಾರೆ. PUC ಸೈನ್ಸ್ ಆದ ಮೇಲೆ ಏನು ಖಾಲಿ ಇಂಜಿನಿಯರಿಗೆ ಹೋಗಬೇಕಾ, ಟೀಚಿಂಗಿಗೆ ಹೋಗ್ಬೋದು ತಾವು, ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಿವೆ, ನಮ್ಮ ವೆಟರ್ನರಿ ಇದೆ, ಇದರ ಬಗ್ಗೆ ಏನಾದರೂ ಕೆರಿಯರ್ ಗೈಡೆನ್ಸ್ ಸೈನ್ಸ್ನವರಿಗೆ ಮಾಡಿದಾರಾ? ಕೆರಿಯರ್ ಗೈಡೆನ್ಸ್ ಮಾಡ್ತಾರೆ. ನಮಗೆ ಯಾವ ಕೋರ್ಸಿಗೆ ಹೋಗಬೇಕು, ನಮ್ಮದು ಫೇವ್ರೆಟ್ ಕೋರ್ಸ್ ಯಾವುದಾದ್ರು ಇದ್ರೆ ಅದರ ಬಗ್ಗೆ ನಮಗೆ ಕ್ವಶನ್ಸ್ ಕೇಳ್ಬೋದು, ಅವ್ರು ಹೇಳ್ತಾರೆ ಯಾವುದಕ್ಕೆ ಹೋಗ್ಬೋದು ಅಂತ. ಮತ್ತು ನಮ್ಮದು ಸೀನಿಯರ್ಸ್ ಬೇರೆ ಬೇರೆ ಬ್ರಾಂಚಿಗೆ ಜಾಯ್ನ್ ಆಗಿರ್ತಾರಲ್ಲ, ಅವರನ್ನು ಕರೆಸಿ ಕೂಡ ನಮಗೆ ಹೇಳಿಸ್ತಾರೆ. ಓಲ್ಡ್ ಸ್ಟೂಡೆಂಟನ್ನು ಕರ್ಕೊಂಡು ಬಂದು ಅವರ ಎಕ್ಸ್ಪೀರಿಯನ್ಸನ್ನು ಹೇಳಿಸ್ತಾರೆ. ಸೊ ಒಟ್ಟಿನಲ್ಲಿ ಏನು ಹೇಳಿಕೆ ಬಯಸ್ತೀರಿ ನಿಮ್ಮ ಕಾಲೇಜ್ನ ಬಗ್ಗೆ ಮತ್ತು ನಿಮ್ಮ ಸಾಧನೆ ಬಗ್ಗೆ? ಸೊ ಕಾಲೇಜ್ ಬಗ್ಗೆ ಅಂದರೆ ಎಂತ ಹೇಳಿಕೆ ಇಷ್ಟಪಡ್ತಾರೆ, ತುಂಬ ಸಪೋರ್ಟಿವ್. ಸೊ ಇನಿಷಿಯಲ್ ಡೇಯಿಂದ ಎಂಡ್ ಡೇ ತನಕ ಎಲ್ಲ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಟೀಚರ್ಸ್ನವರು ಡೆಡಿಕೇಟೆಡ್. ಸೊ ಅವರು ಅಂದರೆ ನಮ್ಮದು ಸಾಧನೆ ನೋಡಿ ಅವರೇ ಸಾಧನೆ ಮಾಡಿದಾಗ ಅಷ್ಟು ಖುಷಿ ಪಡ್ತಾರೆ. ಸೊ ಇವನ್ ಮ್ಯಾನೇಜ್ಮೆಂಟ್ ಕೂಡ ಎಲ್ಲ ಒಳ್ಳೆ ಇದು ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ಆಗಿರ್ಬೋದು, ಮತ್ತು ಎಲ್ಲ ಎಕ್ಸಾಮ್ಸಿಗೆ ಬೇಕಾದ ಇನ್ಸ್ಟ್ರಕ್ಷನ್ಸ್, ಮತ್ತು ಲೈಕ್ ಈಗ ಎಲ್ಲ ರೀತಿಯ ಇದು
ಆ್ಯಕ್ಟಿವಿಟೀಸಲ್ಲಿ ಕೂಡ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ನಾನು ನನ್ನ ಸಾಧನೆ ಬಗ್ಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೊ ಲೈಕ್ ಅಂದರೆ ಎಂತ ಹೇಳೋದು, ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿದೆ, ಲೈಕ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯ ಹೇಳ್ಬೇಕಂದ್ರೆ. ನಾನಂದರೆ ಬಯಸದೆ ಬಂದ ಭಾಗ್ಯವ ಬಯಸದ ಭಾಗ್ಯ ಅಂದರೆ ನಾನು 10 ಡೇಸಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಫೆಬ್ರವರಿ 2nd ವೀಕ್, ಹಾಗಾಗಿ 10th ರ್ಯಾಂಕ್ ಬಂದ್ರಿ. 10 ಡೇಸ್ ನಾನು ಅಂದರೆ ನಂದು ಪೇರೆಂಟ್ಸಿಗೆ ಮೊದಲೇ ಹೇಳಿಟ್ಟಿದ್ದು, ಲೈಕ್ ನನಗೆ ಬರಲಿಕ್ಕಿಲ್ಲ, ಒಂದು 95 ಬರ್ಬೋದು, ಕಮ್ಮಿ ಬರ್ಬೋದು, ಪ್ರಿಪ್ರೇಷನ್ ಇಲ್ಲ. ಯಾಕೆಂದರೆ ನಾನು ಸ್ವಲ್ಪ ಪ್ರಿಪ್ರೇಟ್ರಿ ಸ್ವಲ್ಪ ಸ್ಕಿಪ್ ಮಾಡಿದ್ದು. ಪ್ರಿಪ್ರೇಟ್ರಿ ಅಂದರೆ ನಮಗೆ ಕಾಲೇಜಲ್ಲಿ ಪ್ರಿಪ್ರೇಟ್ರಿ ಎಲ್ಲ ಮಕ್ಕಳು ಅಂದರೆ ಬರೀತಾರೆ, ಅಂದರೆ 5 to 6 ಪ್ರಿಪ್ರೇಟ್ರಿ ಬರೀತಾರೆ. ಕಾಮರ್ಸ್ನವರಿಗೆ 5 to 6 ಇರುತ್ತಾ? ಸೈನ್ಸ್ನವರಿಗೆ 4 to 5 ಇರ್ತದೆ, ಕಾಮರ್ಸ್ನವರಿಗೆ ನಿಯರ್ಲಿ 6 to 7 ಪ್ರಿಪೇರ್ಡ್ ಇರ್ತದೆ. ಸೈನ್ಸ್ನವರಿಗೆ ಯಾಕೆ ಅಂದರೆ ಲೈಕ್ ಅಂದರೆ ಕಾಂಪಿಟೇಟಿವ್ ಪಾರ್ಟಿಗೆಲ್ಲ ಸ್ವಲ್ಪ ಪ್ರಿಪೇರ್. ಸೊ ನಂದು ಕ್ಲಾಸ್ಮೇಟ್ಸ್ ಎಲ್ಲ ಒಳ್ಳೆ ಪ್ರಾಕ್ಟೀಸ್ ಇತ್ತು ಬೋರ್ಡ್ ಎಕ್ಸಾಮ್ ಬರಲಿ. ಮತ್ತು ನಂದು ಸ್ವಲ್ಪ ಅಂದರೆ ನನಗೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಇದು ಅಂದರೆ ಹ್ಯಾಂಡ್ ರೈಟಿಂಗ್ ನಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಷ್ಟು ಒಳ್ಳೆ ಇರಲಿಲ್ಲ. ಸೊ ಬಟ್ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು, ಅಂಡರ್ಸ್ಟ್ಯಾಂಡ್ ಲೆವೆಲಲ್ಲಿ ಇತ್ತು ಹ್ಯಾಂಡ್ ರೈಟಿಂಗ್ ಒಳ್ಳೇದಿಲ್ಲದ್ರೆ ಡಾಕ್ಟರ್ ಆಗ್ಬೋದು ನಿಮಗೆ. ಅವರ ಹ್ಯಾಂಡ್ ರೈಟಿಂಗ್ ಆಗಿ ಓದಲಿಕ್ಕೆ ಬರೋದು ಮೆಡಿಕಲ್ನವರಿಗೆ ಮಾತ್ರ. ಸರಿ, ಮರಾಠಿ ಅವರು ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಸಾಧನೆ, ನಿಮ್ಮ ಕಾಲೇಜು? ನನ್ನ ಸಾಧನೆಗೆ ಕಾಲೇಜೇ ತುಂಬ ಸಪೋರ್ಟ್ ಮಾಡಿದೆ, ಮತ್ತು ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ನನ್ನ ಸಾಧನೆ ಮಾತ್ರ ಅಲ್ಲ, ನನ್ನ ಹಿಂದೆ ಸಪೋರ್ಟ್ ಮಾಡಿದ ಎಲ್ಲರ ಕೂಡ ಸಾಧನೆ ಇದು. ಹಾಗಾಗಿ ಎಲ್ಲರೂ ಕೂಡ ಮುಂದೆ ಇಂಜಿನಿಯರ್ ಆಗುವವರು. ಹೌದು. ಸಿಯಾ ಏನು ಹೇಳಲಿಕ್ಕೆ ಬಯಸ್ತಾರೆ? ನನ್ನ ಈ ಸಾಧನೆಗೆ ಸಹ ಕಾಲೇಜಿದು ತುಂಬ ದೊಡ್ಡ ಇದು ಉಂಟು, ಕೊಡುಗೆ ಇದೆ. ಕೊಡುಗೆ ಇದೆ. ನನ್ನ ಅಮ್ಮ, ನನ್ನ ಅಣ್ಣ, ಅಕ್ಕ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಾಲೇಜ್ನವರದ್ದು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಎಸ್, ತಾವು 8, 9, 10 ರ್ಯಾಂಕನ್ನು ಪಡೆದಿರಿ ಕ್ರೈಸ್ಟ್ ಕಿಂಗ್ ಕಾಲೇಜ್ನಲ್ಲಿ. ಮತ್ತು ನಮ್ಮ ಉಡುಪಿ ಜಿಲ್ಲೆ ಪ್ರಥಮ ಬರಲಿಕ್ಕೆ ತಮ್ಮ ಸಾಧನೆ ಇದೆ. ಸೊ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ನಿಮ್ಮ ಕಾಲೇಜಿನ ಬಗ್ಗೆ ಹೇಳಿದಿರಿ, ಕಾಲೇಜಿನಲ್ಲಿ ಆಗುವಂಥ ಗತವೈಭವ, ಅದರೊಳಗಿರುವಂಥ ವಿಚಾರಗಳು ಹೇಳಿದಿರಿ, ಯಾಕೆ ಕ್ರೈಸ್ಟ್ ಕಿಂಗಿಗೆ ಜಾಯಿನ್ ಆಗ್ಬೋದು ಅಂತ ಅದನ್ನು ಕೂಡ ಹೇಳಿದಿರಿ. ಮತ್ತು ನಿಮ್ಮ ಸಾಧನೆ ಹಿಂದೆ ನಿಮ್ಮ ಪರಿಶ್ರಮ, ನಿಮ್ಮ ಪೇರೆಂಟ್ಸು ಮತ್ತು ಲೆಕ್ಚರ್ಸ್ನವರ ಮೋಟಿವೇಶನ್ಸ್ ಇದೆ ಅಂತ ಹೇಳಿದಿರಿ. ತಮ್ಮ ಮುಂದಿನ ಭವಿಷ್ಯಕ್ಕೆ ದೈಜುವಲ್ ಉಡುಪಿ ಸ್ಟುಡಿಯೋ ಸರ್ವ ಶುಭವನ್ನು ಹಾರೈತದೆ. ಮತ್ತೆ ಸಿಗುವ, ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಾವಿದ್ದೇವೆ ಡಿಬೇಟ್ ಅವರ್ನಲ್ಲಿ ಕ್ರೈಸ್ಟ್ ಕಿಂಗ್ ಕಾಲೇಜ್ PU ಕಾಲೇಜ್ ಕಾರ್ಕಳ. ಇಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳೊಟ್ಟಿಗೆ ನಾವಿದ್ದೆವು. ಇವರು ವಿಜ್ಞಾನ ವಿಭಾಗದವರು, ಕಾಮರ್ಸ್ ವಿಭಾಗದ 3 ವಿದ್ಯಾರ್ಥಿಗಳು ನಮ್ಮೊಂದಿಗೆ ಬರಲಿಕ್ಕಿದ್ದಾರೆ. ಅದರ ನಡುವೆ ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Looking for an institution that nurtures not just engineers but innovators of tomorrow? Welcome to an autonomous institution, Sri Madhvavadi Raja Institute of Technology and Management, Bantakal, Udupi. With over 15 years of excellence, more than 90% placements, 100+ top recruiters and 100% internships sets you up for success. Backed by industry partnerships, students gain real-world exposure and practical learning, future-ready courses, vibrant campus life, modern amenities, and expert faculty where learning meets innovation. Engineering your career and character with care. Contact Sri Madhvavadi Raja Institute of Technology, Bantakal, Udupi. ವೈದ್ಯಕೀಯ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಉಡುಪಿಯ ಪ್ರಸಿದ್ಧ NABH ಮತ್ತು ISO ಪ್ರಮಾಣೀಕೃತ ಆದರ್ಶ ಆಸ್ಪತ್ರೆಯ ಅಂಗಸಂಸ್ಥೆಯಾದ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್, ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಅನುಭವಿ ಶಿಕ್ಷಕರ ತಂಡ, ಉತ್ತಮ ಪ್ರಯೋಗಾಲಯ, ವಿಶಾಲ ಗ್ರಂಥಾಲಯ, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲೆವೂರು, ಉಡುಪಿ. Welcome to Lombard Memorial Group of Institutions, Udupi, a trusted name in healthcare education. Our colleges: Lombard Memorial College of Nursing, offering BSc Nursing; Lombard Memorial School of Nursing,
offering general nursing and midwifery. For admission details, contact 8867782987 99022433642. Your future in healthcare starts here. ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನು ಕೆಪಾಸಿಟರ್ ಹಾಳಾಗಿತ್ತಾ? ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. To all the curious innovators and future leaders, you are welcome to IMJ. Your journey begins here. Your success continues everywhere. ಬ್ರೇಕಿನ ನಂತರ ಡಿಬೇಟ್ ಅವರಿಗೆ ಸ್ವಾಗತ. ನಾನು ಅಲ್ವಿಂದ್ ಅಂತಿ ಪೆರ್ನಾಲು. ಉಡುಪಿ ಜಿಲ್ಲೆ ದ್ವಿತೀಯ ಪಿ ಯು ಸಿ ಏನಿದೆ, ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಡೀ ರಾಜ್ಯಕ್ಕೆ ಉಡುಪಿ ಜಿಲ್ಲೆ, ಮಂಗಳೂರು ದ್ವಿತೀಯ ಸ್ಥಾನದಲ್ಲಿದೆ. ಈ ಮೊದಲು ಬ್ರೇಕಿಗೆ ಹೋಗುವ ಮೊದಲು ವಿಜ್ಞಾನ ವಿಭಾಗದಿಂದ ಕ್ರೈಸ್ಟ್ ಕಿಂಗ್ ಪಿ ಯು ಕಾಲೇಜ್ ಕಾರ್ಕಳ ಇಲ್ಲಿನ 3 ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇದ್ದರು. ಈಗ ಅದೇ ಕಾಲೇಜಿನ ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ ವಿಭಾಗದ 3 ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಜಿಲ್ಲೆಗೆ 5th ರ್ಯಾಂಕ್ ಪ್ರಜ್ವಲ್ ಶೆಟ್ಟಿ 99.5% ಅವರದ್ದು ನಡುವೆ ಇದ್ದಾರೆ. ಆಮೇಲೆ ಜಿತೇಶ್ ಪಿಂಟೋ 98.83% ವಿತ್ 8th ರ್ಯಾಂಕ್ ಆ ಕಡೆ ಇದ್ದಾರೆ. ಮತ್ತು ಮದೀಹಾ ಫತೀಮಾ ಇವರು 99%, ಸೊ 7th ರ್ಯಾಂಕ್ ಇನ್ ಕಾಮರ್ಸ್. ತಮ್ಮೂರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಆ್ಯಂಡ್ ದೈಜುವಲ್ ಉಡುಪಿ ಸ್ಟುಡಿಯೋ ವತಿಯಿಂದ ತಮಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಯಾಕೆಂದರೆ 5, 7 ಮತ್ತು 8ನೇ ರ್ಯಾಂಕನ್ನು ನಮ್ಮ ಜಿಲ್ಲೆಗೆ ಪಡೆದುಕೊಂಡಿದ್ದೀರಾ ಅಂತೇಳಿ ಒಂದು ದೊಡ್ಡ ಸಾಧನೆ. ಪಿಂಟೂರವರೇ, ಹೇಗೆ ಅನಿಸ್ತದೆ? ಅಫ್ಕೋರ್ಸ್ ಸರ್, ತುಂಬ ಖುಷಿ ಆಗುತ್ತೆ ಈ ರ್ಯಾಂಕ್ ನೋಡಿ. ತುಂಬ ಎಫರ್ಟ್ಸ್ ಹಾಕಿದ್ದೇವೆ, ಕಾಲೇಜಿಂದ ತುಂಬ ಎಫರ್ಟ್ಸ್ ಉಂಟು, ಪೇರೆಂಟ್ಸ್ ಅವರದ್ದು ಸಪೋರ್ಟ್ ಉಂಟು. ಸೊ ಎಲ್ಲರದ್ದು ಎಫರ್ಟ್ಸಿಗೆ ಒಂದು ಪ್ರತಿಫಲ ಆಗಿ ಈ ರ್ಯಾಂಕ್ ಒಂದು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ? ಎಕ್ಸ್ಪೆಕ್ಟೇಷನ್ ಇದ್ದರೆ ಯಾವುದು ರ್ಯಾಂಕ್ ಇತ್ತು ನಿಮಗೆ? ಎಕ್ಸ್ಪೆಕ್ಟೇಷನಲ್ಲಿ ನಂದು ಸರ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಹೋದರೆ 595 ಅಷ್ಟು ಬರ್ಬೋದು ಅಂತ ಥಿಂಕ್ ಮಾಡಿದೆ. ಆದರೆ 1-2 ಮಾರ್ಕ್ ಕಡಿಮೆ ಆಯಿತು. ಬಟ್ ಸ್ಟಿಲ್ ರ್ಯಾಂಕ್ ಬಂತಂತ ತುಂಬ ಖುಷಿ ಇದೆ. ಎಸ್. ಅದು ಯಾಕೆ ಲ್ಯಾಂಗ್ವೇಜ್ನಲ್ಲಿ ಹೋದರೆ ಅಂತೇಳಿ ಡೌಟ್? ಲ್ಯಾಂಗ್ವೇಜಲ್ಲಿ ಅಂದರೆ ಕೆಲವೊಮ್ಮೆ ಫುಲ್ ಕೊಡೋದಿಲ್ಲ, ಹಾಗೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ಸೊ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲ. ಕರೆಕ್ಟ್. ಎಸ್. ಶೆಟ್ರೆ, ಎಂಜೋಲ್ಲರ್. ಎಸ್. ಸ್ಟೇಟಿಗೆ 5th ರ್ಯಾಂಕ್ ಎಣಿಸಿದ್ರಾ ನೀವು? ಯೋಚನೆ ಮಾಡಿದ್ರಾ? ಎಕ್ಸ್ಪೆಕ್ಟೇಷನ್ ಇರಲಿಲ್ಲ 5th ರ್ಯಾಂಕ್ ಅಂತೇಳಿ. ಒಂದು ಎಕ್ಸ್ಪೆಕ್ಟೇಷನ್ ಇದ್ದದ್ದು ಒಂದು 9th 10th ರ್ಯಾಂಕ್ ಹಾಗೆ ಇದ್ದದ್ದು. ಬಟ್ ಬಂದಿದೆ, 5th ರ್ಯಾಂಕ್ ಬಂದಿದೆ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬಂದಿದೆ. ಸ್ವಲ್ಪ ತುಂಬ ಖುಷಿ ಇದೆ. ಅಂದರೆ ಇಷ್ಟೊಂದು 5th ರ್ಯಾಂಕ್ ಅಂತ ಹೇಳಿದರೆ ತುಂಬ ದೊಡ್ಡ ರ್ಯಾಂಕ್ ಅದು. SSLCಯಲ್ಲಿ ಬರುವಾಗ PUCಯಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಆಗ್ತದೆ ಅಂತ ನನಗೆ ಸಹ ಅಷ್ಟೊಂದು ಭರವಸೆ ಇರಲಿಲ್ಲ. ಮತ್ತು ಕಾಲೇಜಿನ ಸಪೋರ್ಟು, ಪೇರೆಂಟ್ಸಿನ ಸಪೋರ್ಟು ಮತ್ತು ಟೀಚರ್ಸ್ ಗೈಡೆನ್ಸ್, ಸೊ ಇದರಿಂದ ಈ ಒಂದು ಸಾಧನೆ ಆಯಿತು. ಎಸ್. ಸೊ ಸಾಮಾನ್ಯವಾಗಿ ರ್ಯಾಂಕ್ ಎಲ್ಲ ಬರುವುದು ಹೆಣ್ಣು ಮಕ್ಕಳಿಗೆ, ಇಲ್ಲಿ ಗಂಡು ಮಕ್ಕಳಿದ್ದಾರೆ. ಸೊ ಹೆಣ್ಮಕ್ಕಳಿಗೆ ಯಾಕೆ ರ್ಯಾಂಕ್ ಬರುವುದಂದ್ರೆ ಪಿಂಟೋ, ಅವರಿಗೆ ಸಿಗೋದು ಯಾವುದು ಮೆಡಲ್? ಗೋಲ್ಡ್ ಮೆಡಲ್. ಹುಡುಗಿಯರಿಗೆ ಗೋಲ್ಡ್ ಅಂದರೆ ಹುಡುಗಿ ಅಲ್ವಾ? ನಮಗೆ ಕ್ರಿಕೆಟ್ ಬ್ಯಾಟೋ ಮತ್ತೇನೋ ಇಟ್ಟಿದ್ರೆ ನಾವು ಬರೋದಿಲ್ವಾ? ಸೊ ಇಲ್ಲಿದ್ದಾರೆ ಮೇಡಮ್ ಮದೀಹಾ ಫತೀಮಾ. ಯಾವ ಊರು ಯಾವುದು ನಿಮ್ಮದು? ನಂದು ಕೆರೆಕಟ್ಟೆ, ಶೃಂಗೇರಿ ಹತ್ರ ಬರುತ್ತೆ. ನಾನು ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಬರ್ತಾ ಇದ್ದೆ. ತುಂಬ ಕಷ್ಟ ಕೂಡ ಆಗ್ತಿತ್ತು, ಆದರೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಟೀಚರ್ಸ್ ಕೂಡ ಲೇಟ್ ಆದರೆ ಕೂಡ ಬರ್ಲಿಕ್ಕೆ ಬಿಡ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ನನಗೆ ಇಷ್ಟು % ಬಂದು ರ್ಯಾಂಕ್ ಬಂದಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಏನು ಹೇಳಿದ್ರು ಅಬ್ಬ ಅಮ್ಮಿ ಜಾನ್? ತುಂಬ ಖುಷಿಯಾಗಿದ್ದಾರೆ. ಎಲ್ಲ ಫ್ಯಾಮಿಲಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಂತ ಅಂದರೆ ಟೀಚರ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೆ ಬಂದಿದೆ ಅಂತ ಹೇಳಲಿಕ್ಕಾಗ್ಬೋದು. ಮತ್ತು ಅಲ್ಲಿ ಊರಿನವರು ಕೂಡ ತುಂಬ ನನಗೆ ಕರ್ಕೊಂಡು ಬರಲಿಕ್ಕೆ ಬಿಡಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ ಅವರಿಗೆಲ್ಲ. ಮತ್ತು ಕಾಲೇಜ್ ಕೂಡ ಅಂದರೆ ನನಗೆ ಡೌಟ್ ಇದ್ದರೆ, ಏನಾದರೂ ಕಷ್ಟ ಆದರೆ, ನನಗೆ ಬಸ್ ಇಲ್ಲ ಅಂದರೆ ಅವ್ರು ಬೇಗ ಕಳಿಸ್ತಿದ್ರು ನನಗೆ. ಅಂದರೆ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ ಅವರಿಗೆ. ಎಸ್. ಘಟ್ಟದಿಂದ ಇಳಿದು ಇಲ್ಲಿಗೆ ಬರಬೇಕು, ಇಲ್ಲಿಂದ ಹತ್ತಿ ಘಟ್ಟಕ್ಕೆ ಹೋಗಬೇಕು.
ಸೊ ನಡುವೆ ಮಳೆ ಇದೆ, ಪ್ರಾಕೃತಿಕ ಸಮಸ್ಯೆಗಳಿವೆ, ಕ್ಲಾಸ್ ಮಿಸ್ ಆಗ್ತಿತ್ತು ನಿಮಗೆ, ಆವಾಗ ಹೇಗೆ ಕವರ್ ಅಪ್ ಮಾಡ್ತಿದ್ರಿ? ಕ್ಲಾಸ್ ಮಿಸ್ ಆಗ್ತಿತ್ತು, ಮತ್ತು ಫ್ರೆಂಡ್ಸ್ ಕೂಡ ನನಗೆ ಡೈಲಿ ಸೆಂಡ್ ಮಾಡ್ತಿದ್ರು ಎಂಥ ನೋಟ್ಸ್ ಬೇರೆ ಎಲ್ಲ. ಮತ್ತು ಇಲ್ಲ ಡೌಟ್ ಇದ್ದರೆ ನಾನು ಟೀಚರ್ಸ್ ಹತ್ರನೇ ಕ್ಲಾರಿಫೈ ಮಾಡ್ಕೊತಿದ್ದೆ, ಎಲ್ಲ ಕ್ಲಿಯರ್ ಆಗ್ತಿತ್ತು. ಇಲ್ಲಾಂದರೆ ಆನ್ಲೈನ್ ಕ್ಲಾಸಸ್ ಏನಾದರೂ ನೋಡ್ಕೊತಿದ್ದೆ. ಮತ್ತು ನನಗೆ ಯಾವುದೇ ಅಷ್ಟು ಕಷ್ಟ ಆಗಲಿಲ್ಲ ಇಲ್ಲಿ ಬರುವಾಗ. ಕಷ್ಟ ಅಂದರೆ ಮಳೆಗಾಲದಲ್ಲಿ, ಆವಾಗ ಮರ ಎಲ್ಲ ಬೀಳ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಹೌದು. ಆದರೆ ಕೂಡ ಟೀಚರ್ಸ್ ಲೇಟ್ ಆದರೆ ಕೂಡ ಬಾ ಕ್ಲಾಸ್ ಅಟೆಂಡ್ ಮಾಡು ಎಷ್ಟಾದರೂ ಕೂಡ ಅಂತ ಹೇಳಿ ಕರ್ಸ್ಕೊತಿದ್ರು. ಸೊ ಸಾಮಾನ್ಯವಾಗಿ ನಿಮ್ಮ ಸಮುದಾಯದ ಹೆಣ್ಮಕ್ಳು SLC ಆದಮೇಲೆ ಬಂದ್ ಮಾಡ್ತಾರೆ, ಅಥವಾ ಶಾಲೆ ಮನೆ ಪಕ್ಕದಲ್ಲಿದ್ದರು, ಕಾಲೇಜ್ ಮನೆ ಪಕ್ಕದಲ್ಲಿದ್ದರೂ ಕೂಡ ಹೋಗಿ ಬರಬೇಕಲ್ಲದು ಬೇಡ ಅಂತ ಹೇಳಿ ನೀವು ಶೃಂಗೇರಿಯಿಂದ ಕಾರ್ಕಳದ ಕ್ರೈಸ್ಕಿಂಗಿಗೆ ಬರ್ತೀರಿ ಅಂತ ಹೇಳುವಾಗ, ಸೊ ನಿಮ್ಮ ಪೇರೆಂಟ್ಸಿಗೆ ಹ್ಯಾಟ್ಸ್ ಆಫ್, ದಿ ಎನ್ಕರೇಜ್. ಓಕೆ ಶೆಟ್ರೆ, ಪ್ರಜ್ವಲ್ ಹೆಸರನ್ನು ಪ್ರಜ್ವಲಗೊಳಿಸಿದ್ದೀರಿ. ಸೊ ನಿಮ್ಮ ಸಾಧನೆಯ ಹಿಂದೆ 5th ರ್ಯಾಂಕ್ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿದಿರಿ 9th ಅಥವಾ 8th ರ್ಯಾಂಕ್. ಸೊ ನಿಮ್ಮ ತಯಾರಿ ಹೇಗಿತ್ತು? ನಿಮ್ಮ ಲೆಕ್ಚರರ್ಸ್ ಹೇಗೆ ನಿಮ್ಮನ್ನು ಹುರಿದುಂಬಿಸಿದರು? ತಯಾರಿ ಅಂತ ಹೇಳಿದರೆ ಸರ್, ನಾವು 2nd PUC ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ನಮಗೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ 6 ಪ್ರಿಪರೇಟರಿ ಮಾಡ್ತಾರೆ. 6 ಪ್ರಿಪರೇಟರಿ ಮಾಡ್ತಾರೆ. ಬೇರೆ ಎಲ್ಲ ಕಾಲೇಜಲ್ಲಿ ಅಷ್ಟೊಂದು ಮಾಡೋದಿಲ್ಲ. ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ 1-2-3 ವರ್ಷದಿಂದ 6 ಪ್ರಿಪರೇಟರಿ ಮಾಡ್ತಿದ್ದಾರೆ. ಸೊ ಈ 6 ಪ್ರಿಪರೇಟರಿ ವ್ಯಾಲ್ಯೂಯೇಷನ್ ಆಗುತ್ತಾ? ಪ್ರತಿಯೊಂದು ಪ್ರಿಪರೇಟರಿ ಕೂಡ ವ್ಯಾಲ್ಯೂಯೇಷನ್ ಮಾಡಿ ಆನ್ಸರ್ ಪೇಪರ್ ನಮಗೆ ಕೊಟ್ಟು, ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೇವೆ, ಹೇಗೆ ಇಂಪ್ರೂವ್ ಮಾಡಬೇಕು, ಹೇಗೆ ಪೇಪರ್ ಪ್ರೆಸೆಂಟ್ ಮಾಡಬೇಕು, ಎಲ್ಲಿ ಮಾರ್ಕ್ಸ್ ಹೋಗುವ ಚಾನ್ಸ್ ಇದೆ, ಎಲ್ಲಿ ಕಾಮನ್ ಮಿಸ್ಟೇಕ್ಸ್ ಆಗುತ್ತೆ, ಅದೆಲ್ಲ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಎಲ್ಲ ಯಾವ ಕ್ವೆಶನ್ ಬಂದರೂ ಕೂಡ ಅದನ್ನು ಫೇಸ್ ಮಾಡಲಿಕ್ಕಾಗುತ್ತೆ, ಮತ್ತು ಕಾಮನ್ ಮಿಸ್ಟೇಕ್ಸ್ ಎಲ್ಲಿ ಆಗುತ್ತೆ, ಸೊ ಅದರಿಂದ ನಮಗೆ ಒಂದು ಅವೇರ್ನೆಸ್ ಬರ್ತದೆ. ಸೊ ಇಲ್ಲಿ ನಾನು ಮಿಸ್ಟೇಕ್ ಮಾಡಬಾರ್ದು ಇಲ್ಲಿ ಅಂತೇಳಿ. ಮತ್ತು ಯಾವ ಟೈಮಲ್ಲಿ ಕೂಡ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ, ಈಗ ಎಕ್ಸಾಮ್ಸ್ ಟೈಮಲ್ಲಿ ಕೆಲವೊಮ್ಮೆ ಡೌಟ್ಸ್ ಬರ್ತದೆ. ಸೊ ಆ ಡೌಟ್ಸಿಗೆ ಯಾವ ಟೈಮಲ್ಲಿ ಕಾಲ್ ಮಾಡಿದರೂ ಕೂಡ ಟೀಚರ್ಸ್ ಕಾಲ್ ಪಿಕ್ ಮಾಡಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ಮತ್ತು ಡೈಲಿ ಬೋರ್ಡ್ಸ್ ಟೈಮಲ್ಲಿ ಕೂಡ ಓದ್ತಿದ್ದೆ, ಮತ್ತು ಡೈಲಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಹಾಗೆ ಡೈಲಿ ಓದಿ. ಸೊ ಎಸ್, ಜಿತೇಶ್ ಪಿಂಟೋ, ತಮ್ಮ ಹೈಟ್ ವೆಯ್ಟ್ ಎಲ್ಲ ನೋಡುವಾಗ ತಾವು ಸ್ಪೋರ್ಟ್ಸ್ನಲ್ಲಿ ಇದ್ದೀರಿ ಅಂತೇಳಿ ನಾನು ಒಂದು ಭವಿಷ್ಯ ಹೇಳಬಲ್ಲೆ. ಸೊ ಅದರ್ ದೆನ್ ಸ್ಟಡೀಸ್, ಕ್ರೈಸ್ಕಿಂಗ್ ಕಾರ್ಕಳ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಎಷ್ಟು ಸಪೋರ್ಟ್ ಕೊಡ್ತದೆ? ಅದರ್ ದೆನ್ ಸ್ಟಡೀಸ್ ಅಂದರೆ ಸ್ಪೋರ್ಟ್ಸ್ನಲ್ಲಿದ್ದೀರಾ? ಸ್ಪೋರ್ಟ್ಸಲ್ಲಿ ನಾನು PUC ಅಲ್ಲಿ ಯೂಶ್ವಲಿ ಜಾಯ್ನ್ ಆಗಲಿಲ್ಲ. ಬಟ್ ಯುವರ್ ಫೇವರೆಟ್ ಗೇಮ್ಸ್? ಮೈ ಫೇವರೆಟ್ ಈಸ್ ಫುಟ್ಬಾಲ್. ಯಾ, ಹೈಸ್ಕೂಲಲ್ಲಿ ನಾನು ಟೀಮಲ್ಲಿ ಇದ್ದೆ, ಫುಟ್ಬಾಲ್ ಟೀಮಲ್ಲೂ ಇದ್ದೆ, ಅಥ್ಲೆಟಿಕ್ಸಲ್ಲೂ ಹೋಗಿದ್ದೆ. ಮತ್ತು ಹೈಸ್ಕೂಲ್ ನಂತರ ಸ್ವಲ್ಪ ಈ ಕಡೆ ಸ್ಟಡೀಸಿನ ಕಡೆ ಹೋಗುವಂತ PUC ಅಲ್ಲಿ ಸ್ಪೋರ್ಟ್ಸ್ ಡ್ರಾಪ್ ಮಾಡಿದ್ದೆ. ಎಕ್ಸ್ಟ್ರಾ ಕರಿಕ್ಯುಲರ್ಸಿಗೆ ನಮ್ಮ ಕಾಲೇಜಲ್ಲಿ ಅಂತೂ ತುಂಬ ಸಪೋರ್ಟ್ ಇದೆ. ಈಗ ಸ್ಟಡೀಸ್ ಬೋರ್ಡ್ಸಿಗೆ ಬಿಟ್ಟರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ CA CS ಅದಕ್ಕೆ ಫೋಕಸ್ ಇದೆ. ಎಕ್ಸ್ಟ್ರಾ ಕರಿಕ್ಯುಲರ್ಸ್ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಮಾಡಿರ್ಬೋದು. ಕಲ್ಚರಲ್ಸಿಗೆ ತುಂಬ ಸಪೋರ್ಟ್ ಇದೆ. ಅಫ್ಕೋರ್ಸ್ ಈಗ ಖಾಲಿ ಮಾರ್ಕ್ಸ್ ಅನ್ನೋದಲ್ಲ, ಇನ್ನು ಸ್ಟೇಜ್ ಫಿಯರ್, ಮಾತಾಡಲಿಕ್ಕೆ ಒಂದು ಧೈರ್ಯ ಬರಲಿ, ಲೀಡರ್ಶಿಪ್ ಕ್ವಾಲಿಟೀಸ್. ಮತ್ತು ಬಿಸ್ನೆಸ್ ಅಂದರೆ ಕೇವಲ ಕ್ಲಾಸಲ್ಲಿ ಥಿಯರಿಟಿಕಲಿ ಬಿಸ್ನೆಸ್ ಕಲಿಯೋದಲ್ಲ, ಈಗ ಪ್ರಾಕ್ಟಿಕಲಿ ನಮಗೆ ಈಗ ಚಿಲ್ಡ್ರನ್ಸಿಗೆ ಸ್ಟಾಲ್ ಹಾಕ್ಲಿಕ್ಕೆಲ್ಲ ತುಂಬ ಇದು ಹೆಲ್ಪ್ ಮಾಡ್ತಿದ್ರು. ಸ್ಟಾಲ್ ಹಾಕಿ ನಮಗೆ ಒಂದು ಪ್ರಾಕ್ಟಿಕಲಿ ಗೊತ್ತಾಗ್ಲಿಕ್ಕೆ ಈಗ ಬಿಸ್ನೆಸ್ ಅಂದರೆ ಆ್ಯಕ್ಚುಲಿ ಹೇಗೆ ಆಗ್ತದೆ ಅಂತ. ಯಾಕಂದರೆ ನೋಡ್ಬೋದು ಥಿಯರಿಟಿಕಲಿ ಒಂದು ರೀತಿ ಇರ್ತದೆ, ಬಟ್ ಪ್ರಾಕ್ಟಿಕಲಿ ನಮಗೆ ಬೇರೆ ಎಕ್ಸಾಕ್ಟ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಅದು ಎಕ್ಸ್ಪೀರಿಯನ್ಸ್ ಒಂದು ಗೈನ್ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಟ್ಟಿದೆ. ಥಿಯರಿಟಿಕಲ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕ್ರೈಸ್ಕಿಂಗ್ ನಮಗೆ ಕೊಟ್ಟಿದೆ. ಸೊ ಮೇಡಮ್, ತಾವೇನು ಹೇಳ್ತೀರಿ? ಮೋಟಿವೇಶನ್ ಅದೆಲ್ಲ ಹೇಳಿದಿರಿ, ನಾನು ಲೇಟಾಗಿ ಬಂದರೂ ನನಗೆ ತಗೊಳ್ತಿದ್ರು, ಅಥವಾ ಬೇಗ ಹೋಗಲಿಕ್ಕಿದ್ರೆ ಅವಕಾಶ ಮಾಡಿಕೊಟ್ರು. ಅದರ್ ದೆನ್ ದ್ಯಾಟ್ ನಿಮ್ಮ ಟ್ಯಾಲೆಂಟ್ ತುಂಬ ಇರ್ಬೋದು ನಿಮ್ಮೊಳಗೆ, ಅದನ್ನು ಹೊರತರಲಿಕ್ಕೆ ಕ್ರೈಸ್ಕಿಂಗ್ ಹೇಗೆ ಪೂರಕವಾಗಿದೆ? ಸ್ಪೆಷಲಿ ಎಲ್ಲ ಕಾರ್ಯಕ್ರಮ ಅವ್ರು ಮಾಡಿಕೊಡ್ತಿದ್ರು. ಅಂದರೆ ಈಗ ಫೆಸ್ಟ್ ಆಗ್ತಿತ್ತು ನಮ್ಮ ಕಾಲೇಜಲ್ಲಿ, ಇಂಟರ್ ಕಾಲೇಜ್ ಕಾಂಪಿಟೇಷನ್. ಆವಾಗ ನಮಗೆ ಅಂತಲೇ ಅವ್ರು ಕೋಆರ್ಡಿನೇಟರ್ಸ್ ಅಂತ ಮಾಡ್ತಿದ್ರು, ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ರು ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ, ಸ್ಟೂಡೆಂಟ್ಸಿಗೆ ಗೈಡ್ ಮಾಡಲಿಕ್ಕೆಲ್ಲ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಕೂಡ ಬೇರೆ ಕಾಲೇಜಲ್ಲಿ ಕೂಡ ಫೆಸ್ಟ್ ಆದರೆ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಬಿಡ್ತಿದ್ರು. ಡಿಸಿಪ್ಲಿನ್ ವೈಸ್ ಕೂಡ ತುಂಬ ಒಳ್ಳೆಯದುಂಟು ಕಾಲೇಜ್. ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ನಮಗೆ ಕ್ಲಾಸಲ್ಲೇ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರು. ಅಂದರೆ ಸಪ್ರೇಟ್ ಪೀರಿಯಡ್ ಅಂತ ಇರ್ತಿತ್ತು. ಅದರಲ್ಲಿ ನಮಗೆ ಯಾವುದೇ ಸ್ಟೇಜ್ ಫಿಯರ್ ಇರಲಿಲ್ಲ. ಅಂದರೆ ನಮಗೆ ಮಾತಾಡಲಿಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಎಲ್ಲ ಡೆವಲಪ್ ಮಾಡ್ತಿದ್ರು. ಅದರಿಂದ ನಮಗೆ ತುಂಬ ಸಪೋರ್ಟ್ ಆಗಿದೆ. ಇನ್ನು ನೆಕ್ಸ್ಟ್
ಕಾಲೇಜಿಗೆ ಕೂಡ ತುಂಬ ಇಂಪಾರ್ಟೆಂಟು ಕಮ್ಯುನಿಕೇಷನ್ ಅಂದರೆ, ಮಾತಾಡಿಲ್ಲ ಅಂದರೆ ಎಂಥ ಆಗೋದಿಲ್ಲ ಇನ್ನು. ಅದಕ್ಕೆ ಮತ್ತು ಕ್ರೈಸ್ಟ್ ಕಿಂಗಲ್ಲಿ ಯಾವುದೇ ಥರದ್ದು ಪಾರ್ಶಾಲಿಟಿ ಇಲ್ಲ ಅಂತ ನಾನು ಹೇಳ್ತೇನೆ. ಅಂದರೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಯಾರಾದರೂ ಆಗಲಿ, ಕೆಳಗಿದ್ದವರು ಕಮ್ಮಿ ಬಂದರೆ ಕೂಡ ಅವರಿಗೆ ಸಪೋರ್ಟ್ ಮಾಡಿ ಮೇಲೆ ತರಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ನೀವು ಒಬ್ಬರೇ ಇದ್ದೀರಿ ಇಲ್ಲಿ ಮಹಿಳಾ ರೆಪ್ರೆಸೆಂಟೇಟಿವ್ ಆಗಿ. ಸೊ ವುಮನ್ಸಿಗೆ ಅಥವಾ ಹೆಣ್ಮಕ್ಳಿಗೆ ಕ್ರೈಸ್ಟ್ ಕಿಂಗ್ನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ? ರೆಸ್ಟ್ ರೂಮ್ಸ್ ಇದೆಯಾ? ಉಂಟು. ಅಂದರೆ ನಮಗೆ ಈಗ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಟೀಚರ್ಸ್ ಹತ್ರ ಕೇಳಿ ನಮಗೆ ಒಂದು ಸ್ಪೆಷಲ್ ಆಗಿ ಒಂದು ರೂಮ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಳ್ಬೋದು. ಮತ್ತು ನಾವು ವಾಶ್ರೂಮ್ ಹೇಳಿದರೆ ತುಂಬ ಕ್ಲೀನ್ ಉಂಟು ಯಾವಾಗಲೂ, ಅಂದರೆ ನೀಟ್. ಮತ್ತು ನಮಗೆ ಯಾವುದೇ ಪ್ರಾಬ್ಲಮ್ಸ್ ಬರಲಿಲ್ಲ ಇನ್ನುವರೆಗೂ. ಪ್ರಾಬ್ಲಮ್ಸ್ ಬಂದರೆ ಕೂಡ ನಾವು ಹೇಳ್ತಿದ್ವಿ, ಅವರೆಲ್ಲ ಸಾಲ್ವ್ ಮಾಡಿ ಇಡ್ತಿದ್ರು. ವಿಮೆನ್ಸಿಗಂದರೆ ನಾನು ನಂದು ಕಮ್ಯುನಿಟಿಗೆ ಹೇಳಬೇಕಾದ್ರೆ ಅವರು ಎಲ್ಲ ಫೆಸಿಲಿಟಿ ಕೊಡ್ತಾಯಿದ್ರು ನಮಗೆ. ಹಿಜಾಬ್ ಹಾಕಲಿಕ್ಕೆ, ತೆಗಿಲಿಕ್ಕೆ ಬೇರೆಯೇ ರೂಮ್ ಇರ್ತಿತ್ತು. ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೇನೆ ಇದಕ್ಕೆ. ಎಸ್ ಶೆಟ್ರೆ, ಮುಂದೆ ಏನಾಗಬೇಕೆಂಬ ಮನಸ್ಸಿದೆ? ಮುಂದೆ CA ಕೋರ್ಸ್ ನೋಡ್ತೇನೆ ಸರ್. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಅದಕ್ಕೆ ಏನಾದರೂ ಗೈಡೆನ್ಸ್ ಇದೆಯಾ? PU ಆಗೋ ನಿಮ್ಮ ಫೈನಲ್ ಇಯರ್ ಅಲ್ಲಿ ಆಗುವಾಗ ನಮ್ಮ ಕಾಲೇಜಲ್ಲಿ ಕೂಡ CA ಫೌಂಡೇಶನ್ ಕೋರ್ಸ್ ಇದೆ. ಸೊ ಫಸ್ಟ್ ಇಯರಿಂದಲೇ CA ಫೌಂಡೇಶನ್ ಹಾಗೆ ಕೋಚಿಂಗ್ ಕೊಡ್ತಾರೆ ಡೈಲಿ 3:30 to 5. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಫಸ್ಟ್ ಇಯರಿಂದ ಅಟೆಂಡ್ ಆಗಿದ್ದೀರಾ ನೀವು? ಇಲ್ಲ, ಅದಕ್ಕೆ ನಾನು ಅಟೆಂಡ್ ಆಗಲಿಲ್ಲ. ಬಟ್ ತುಂಬ ಜನ ನಮ್ಮ ಕಾಲೇಜಲ್ಲಿ ಇದ್ದಾರೆ. ಸೊ ಅಲ್ಲಿಂದ ಕೋಚಿಂಗ್ ಅಟೆಂಡ್ ಮಾಡಿ ಕ್ರ್ಯಾಕ್ ಮಾಡಿದವರು ಇದ್ದಾರೆ CA ಫೌಂಡೇಶನ್. ಸೊ ಡೈಲಿ 3:30 to 5 ಕ್ಲಾಸಸ್ ಮಾಡ್ತಾರೆ. ಸೊ CA ಫೌಂಡೇಶನ್ಗೆ ಸಪ್ರೇಟ್ ಆಗಿ. ಹಾಗೆ ಜಿತೇಶ್ ಮಿಂಟು, ತಾವು ಹತ್ತೂರಿನವರು. ನಿಮ್ಮ ಮನೆ ಹತ್ತಿರದಿಂದ ಕ್ರೈಸ್ಟ್ ಕಿಂಗ್ಗೆ ಹೋಗುವಾಗ ಒಂದು ಸಾವಿರಾರು ಬಸ್ಗಳು ಓಡಾಡ್ತವೆ, ಬೇರೆ ಬೇರೆ ಯೆಲ್ಲೋ ಕಲರ್ನದ್ದು. ನಿಮ್ಮ ಈಸ್ಟ್ಗೆ, ವೆಸ್ಟ್ಗೆ, ನಾರ್ತ್ಗೆ, ಸೌತ್ಗೆ ಬೇರೆ ಬೇರೆ ಕಾಲೇಜ್ಗಳಿವೆ. ನಮ್ಮ ಕಾಲೇಜ್ ಹೀಗೆ ಅಂತ ಹೇಳಿ ಒಂದು ಹೈಫೈ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ಇವೆ. ಸೊ ಅದರ ನಡುವೆ ಹೌ ಯು ಫೈಂಡ್ ಕ್ರೈಸ್ಟ್ ಕಿಂಗ್ ಈಸ್ ಡಿಫ್ರೆಂಟ್ ಆ್ಯಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ? ದೇರ್ ಆರ್ 2 to 3 ಮೆನಿ ಆಸ್ಪೆಕ್ಟ್ಸ್ ಓವರ್ ಇಟ್. ಒಂದು ಅಂತ ಹೇಳಿದರೆ, ನಾನು ಪ್ರೈಮರಿ ಹೈಸ್ಕೂಲ್ ಕ್ರೈಸ್ಟ್ ಕಿಂಗಲ್ಲೇ ಕಲ್ತಿದ್ದೆ. ಸೊ ನನಗೆ ಪರ್ಫೆಕ್ಟ್ ಕಂಫರ್ಟೆಬಿಲಿಟಿ ಇತ್ತು, ಮತ್ತು ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಕ್ರೈಸ್ಟ್ ಕಿಂಗ್ ಹೇಗೆ ಸಿಸ್ಟಮ್ ಅಂತ. ಮತ್ತು PUC ಸ್ಪೆಸಿಫಿಕಲಿ ನನ್ನ ಅಣ್ಣ ಕೂಡ ಕ್ರೈಸ್ಟ್ ಕಿಂಗಲ್ಲೇ ಕಲ್ತದ್ದು. ಸೊ ಅವ ನನಗೆ ಗೈಡ್ ಮಾಡಿದ, ನಿಮಗೆ ಬೆಸ್ಟ್, ನಿಮಗೆ ಪ್ರಾಪರ್, ನಿಮಗೆ ಲೈಕ್ ಮಾರ್ಕ್ಸಿಗೆ. ಅವರು ಕಾಮರ್ಸಾ? ಅವರು ಸೈನ್ಸ್. ಎಕ್ಸಾಕ್ಟ್ ಸೈನ್ಸ್. ಅವರಿಗೆ ಕೋಚಿಂಗ್ ಎಲ್ಲ ಹೇಗಿರ್ತದೆ, ಹಾಗೆ ಫ್ಯಾಕಲ್ಟೀಸ್ ಎಲ್ಲ ಸೂಪರ್ ಇದ್ದಾರೆ. ನಿಮಗೆ ಕೋಚಿಂಗ್ ಎಲ್ಲ ಸಾಲಿಡ್ ಪ್ರೊವೈಡ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಕೂಡ ಕೆಲವೊಂದು ಉಂಟು. ಮತ್ತು ನನಗೆ ಕಂಫರ್ಟೆಬಿಲಿಟಿ ಕೂಡ ಇತ್ತು. ಸೊ ಕ್ರೈಸ್ಟ್ ಕಿಂಗ್ಗೆ ಚೂಸ್ ಮಾಡಿದೆ ನಾನು. ಪ್ಲೇ ಗ್ರೌಂಡ್ ಹೇಗಿದೆ? ಪ್ಲೇ ಗ್ರೌಂಡ್ ಸೂಪರ್ ಇದೆ ಸರ್. ನಮಗೆ ಸರ್ಕ್ಯುಲರ್, ಆ್ಯಕ್ಚುಲಿ ಅದು ಕ್ರಿಕೆಟ್ ಗ್ರೌಂಡ್, ಬಟ್ ಫುಟ್ಬಾಲ್ ಸಹ ಆಟ ಆಡ್ಬೋದು. ಎಲ್ಲ ಸ್ಪೋರ್ಟ್ಸಿಗೆ ಒಳ್ಳೆ ಎನ್ಕರೇಜ್ಮೆಂಟ್ ಉಂಟು. ಎಸ್, ಈಗ ಶೆಟ್ರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಸೊ ನಮ್ಮ ಕ್ಲಾಸ್ ರೂಮ್ನಲ್ಲಿ ಕಡಿಮೆ ಸಂಖ್ಯೆ ಇದ್ದರೆ ಒಳ್ಳೆ ಟೀಚಿಂಗ್ ಆಗುತ್ತೆ, ಮೆಥಡಾಲಜಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ನಿಮ್ಮ ಕ್ಲಾಸ್ ರೂಮ್ನ ಅಟ್ಮಾಸ್ಫಿಯರ್ ಹೇಗೆ? ಎಷ್ಟು ಮಕ್ಕಳು ಇಂಟೇಕ್? ಓಕೆ, ಸೊ ನಮ್ಮಲ್ಲಿ ಪ್ರೆಸೆಂಟಾಗಿ ನಾವು ಸ್ಟಡಿ ಮಾಡ್ತಿರುವಾಗ ನಮ್ಮ ಬ್ಯಾಚಲ್ಲಿ 50 ಮೆಂಬರ್ಸ್ ಇದ್ದರು. ಸೊ 50 ಮೆಂಬರ್ಸಿಗೂ ಕೂಡ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಇತ್ತು. ಅಂದರೆ ನಮ್ಮನ್ನು ಬರೀ ಟಾಪ್ ಸ್ಕೋರರ್ಸನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಲೋ ಸ್ಕೋರರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಆ ಥರದ್ದಿಲ್ಲ. ಎಲ್ರಿಗೂ ಕೂಡ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಿದ್ರು. ಎಲ್ಲರದ್ದು ಕೂಡ ಮಾರ್ಕ್ಸ್ ಇವ್ಯಾಲ್ಯುವೇಟ್ ಮಾಡಿ ಅವರೇನು ಮಿಸ್ಟೇಕ್ ಮಾಡ್ತಿದ್ರು. ಸೊ ಅದೆಲ್ಲ ಅವರು ಒಬ್ಬೊಬ್ಬರಿಗೆ ಅಂತಲ್ಲ, ಈ ಟಾಪರ್ಸಿಗೆ ಮಾತ್ರ ಅಂತಲ್ಲ, ಎಲ್ಲ ಲೋ ಸ್ಕೋರರ್ಸ್, ಎವರೇಜ್ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಮತ್ತು ನಾವು ಏನಾದರೂ ಮಿಸ್ಟೇಕ್ಸ್ ಮಾಡಿದರೂ ಕೂಡ ನಾವು ಏನು ಸ್ವಲ್ಪ ಹೈ ಸ್ಕೋರರ್ಸ್ ಅಂತೇಳಿ ನಮಗೆ ಏನು ರೂಲ್ಸನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಿರಲಿಲ್ಲ. ನಮ್ಗೆ ಎಲ್ರಿಗೂ ಕೂಡ ಒಂದು ಎಲ್ಲ ನೋ ರಿಲ್ಯಾಕ್ಸೇಷನ್. ಮತ್ತು ಡಿಸಿಪ್ಲಿನ್ ವೈಸ್ ಕೂಡ ಎಲ್ರಿಗೂ, ಅಂದರೆ ಹೇರ್ ಕಟ್ ಬೇರೆ ಎಲ್ಲ ರೂಲ್ಸ್ ಎಲ್ಲ ನಮ್ಮದು, ಅಂದರೆ ಬೇರೆ ಕಾಲೇಜಲ್ಲಿ ಇರ್ಬೋದು, ಅಂದರೆ ಸ್ವಲ್ಪ ಲಿಬರಲ್ ಇರ್ಬೋದು. ಬಟ್ ಇಲ್ಲಿ ಡಿಸಿಪ್ಲಿನ್ ವೈಸ್ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಸ್ಟೂಡೆಂಟ್ಸಿಗೆ ಬೇಕಾದ ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟನ್ನು ಕಾಲೇಜ್ ಪ್ರೊವೈಡ್ ಮಾಡ್ತೇನೆ. ಸೊ ಮಾರ್ನಿಂಗ್ ಅಸೆಂಬ್ಲಿ, ಪ್ರೇಯರ್ ಅದೆಲ್ಲ ಮಾರ್ನಿಂಗ್ ನಮಗೆ 8:30ಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಾಮರ್ಸಿಗೆ ಅಂತ ಬಂದರೆ 3:20ಗೆ ಬಿಡ್ತಾರೆ. ಸೈನ್ಸ್ ಆದರೆ 8:30 to 5. ಫತಿಮಾ, ತಾವು ಶೃಂಗೇರಿಯಿಂದ ಇಳಿದು ಬರಬೇಕಾದ್ರೆ ಸುಮಾರು PU ಕಾಲೇಜುಗಳು ಇರ್ಬೋದು, ಅದನ್ನೆಲ್ಲ ಬಿಟ್ಟು ಕ್ರೈಸ್ಟ್ ಕಿಂಗ್ಗೆ ಯಾಕೆ? ಒಂದು ಲೆಕ್ಕದಲ್ಲಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಕ್ರೈಸ್ಟ್ ಕಿಂಗ್ ಬಗ್ಗೆ.
ಮತ್ತು ನಂದು ಫ್ರೆಂಡು ಒಬ್ಬಳು ನನಗೆ ಪ್ರಿಫರ್ ಮಾಡಿದ್ಲು ಕ್ರೈಸ್ಟ್ ಕಿಂಗ್ ಒಳ್ಳೇದುಂಟಂತ. ಅದಕ್ಕೆ ನಾನು ಒಮ್ಮೆ ಬಂದು ಅಡ್ಮಿಷನಿಗೆ ನೋಡಿಕೊಂಡೆ. ಅವರು ತುಂಬ ಫೀಸ್ ಬಗ್ಗೆ ತುಂಬ ಅಂದರೆ ಹೇಳಿದರು. ನಂದು 10th 94 ಇತ್ತು. ಅವ್ರು ತುಂಬ ಕಮ್ಮಿ ಮಾಡಿದರು. ಅಂದರೆ ನನಗೆ 20,000 ಇದ್ದದನ್ನು ಹಾಫ್ ಫೀಸ್ ಮಾಡಿದರು, 10,000 ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಮತ್ತು ನೆಕ್ಸ್ಟ್ 96 ತಂದರೆ ಪರ್ಸೆಂಟೇಜ್ 5,000 ಮಾಡ್ತಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ನನಗೆ ಬೇರೆ ಕಾಲೇಜ್ ಕೂಡ ಅಲ್ಲಿ ಯಾವುದು ಇರಲಿಲ್ಲ ಒಳ್ಳೇದಂತ ಹೇಳಿದರೆ ಆಚೆ ಸೈಡ್. ಅದಕ್ಕೆ ನಾನು ಇದ್ದೇ ಪ್ರಿಫರ್ ಮಾಡಿದೆ. ಇಲ್ಲಿದ್ದು ರ್ಯಾಂಕ್ ಎಲ್ಲ ನೋಡಿ, ಪ್ರೀವಿಯಸ್ ಇಯರಿಂದು ಮಾರ್ಕ್ಸ್ ಎಲ್ಲ ನೋಡಿ, ಅದಕ್ಕೆ ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ನಂದು ತಮ್ಮನಿಗೆ ಕೂಡ ಇದೆ ಅಂತ ಪ್ರಿಫರ್ ಮಾಡ್ತೇನೆ ನಾನು. ಅಂದರೆ ಅಷ್ಟು ಡಿಸಿಪ್ಲಿನ್ ವೈಸ್ ತುಂಬ ಒಳ್ಳೆಯದುಂಟು. ಯಾವುದೇ ಅಂದರೆ ಏನು ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಬೇಡಾಗಿದ್ದು ಯಾವುದೂ ಇಲ್ಲ. ಟೀಚರ್ಸ್ ತುಂಬ ಅಂದರೆ ಸಪೋರ್ಟ್ ಮಾಡ್ತಾರೆ. ಸ್ಟ್ರಿಕ್ಟ್ ಕೂಡ ಅಷ್ಟೇ ಉಂಟು. ಮೊಬೈಲ್ ಅಲೋ ಇಲ್ಲ, ಯಾವುದು ಏನೂ ಇಲ್ಲ. ಮೊಬೈಲ್ ಇಲ್ಲದ ಬದುಕುದು ಹೇಗೆ? ನೀವು ಶೃಂಗೇರಿಯಿಂದ ಬರಬೇಕಾದ್ರೆ ಅದನ್ನು ಕಮ್ಯುನಿಕೇಶನ್ ಮಾಡಬೇಕಲ್ಲ? ಇಲ್ಲ, ನಾನು ತರ್ತಾ ಇರಲಿಲ್ಲ. ಅಂದರೆ ಟೀಚರ್ಸೇ ನನಗೆ ಹೆಲ್ಪ್ ಮಾಡಿದರು. ಅಂದರೆ ಮಾತಾಡಲಿಕ್ಕಿದ್ರೆ ಅವರು ಕಾಲ್ ಮಾಡಿ ಕೊಡ್ತಾರೆ, ಮಾತಾಡಿ ಏನುಂಟು ಕ್ಲಾರಿಫೈ ಮಾಡ್ಕೊಂಡು ಹೋದಿತ್ತು. ಲೈಬ್ರರಿ ಹೇಗಿದೆ ಪಿಂಟರ್ ಅವರೇ? ಲೈಬ್ರರಿ ಎಸ್, ತುಂಬ ಒಂದು ಲಕ್ಸುರಿಯನ್ಸ್ ಅಂತ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಯಾವುದು ಬುಕ್ಸ್ ಎಲ್ಲ ಬೇಕು, ಕಾಮರ್ಸ್, ಸೈನ್ಸ್ ಆಗಿರ್ಬೋದು, ಇನ್ ಫ್ಯೂಚರ್ ಡಿಗ್ರಿ ಕೋರ್ಸಸ್ಗೆ ಯಾವುದು ಬುಕ್ಸ್ ಬೇಕು, ಜನರಲ್ ನಾಲೆಜ್ ಇದು, ನ್ಯೂಸ್ ಪೇಪರ್ಸ್, ಮತ್ತು ನಿಮಗೆ ಲ್ಯಾಬ್ ಕೂಡ ಅದು ತುಂಬ ಒಳ್ಳೆಯದುಂಟು. ಎಸ್. ಸೊ ಪ್ರಜ್ವಲ್, ಅದರ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ. ಸೊ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ ಅಂತ ಇರುತ್ತೆ, ಅಥವಾ ಫೆಸ್ಟ್ ಅಂತ ಇಲ್ಲಿರುತ್ತೆ. ಆವಾಗ ನಿಮಗೆ ಅವಕಾಶಗಳು ಸಿಕ್ಕಿವೆ ಹೋಗಲಿಕ್ಕೆ? ಎನ್ಕರೇಜ್ ಮಾಡಿದಾರಾ? ನಮ್ಮ ಕಾಲೇಜಲ್ಲಿಗೆ ಸಾಧಾರಣ ನಾವು ಈ ಸರ್ತಿ 7 to 8 ನಾವು ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗೆ ಹೋಗಿದ್ದೇವೆ. ಅಂದರೆ ಎಲ್ಲಿಯೂ ಕೂಡ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡಲಿಲ್ಲ. ನಾವು ಒಂದು ಕಾಂಪಿಟೇಷನ್ಗೆ ಹೋಗ್ತೇವೆ ಅಂತ ಹೇಳಿದರೆ ಅವರು ಎಲ್ಲಿಯೂ ಕೂಡ ಫೆಸ್ಟಿಗೆ ಹೋಗೋದಾದರೆ ನಮ್ಮನ್ನು ಯಾವತ್ತೂ ರೆಸ್ಟ್ರಿಕ್ಟ್ ಮಾಡಲಿಲ್ಲ. ಅವರೇ ಸ್ವತಃ ಕಾಲೇಜ್ನವರೇ ನಮಗೆ ಬಸ್ ಫೆಸಿಲಿಟಿ ಮಾಡಿ ಅಲ್ಲಿ ತನಕ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಾಲೇಜ್ ಅವರೇ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕಾಲೇಜಲ್ಲಿ ಕೂಡ ಫೆಸ್ಟ್ ಕಂಡಕ್ಟ್ ಮಾಡಿ ಹೀಗೆ ಫೆಸ್ಟ್ ಅಂದರೆ ನಮಗೆ ನೆಕ್ಸ್ಟ್ ಈಗ ಡಿಗ್ರಿ ಕಾಲೇಜಿಗೆ ಹೋಗುವಾಗ ಅಲ್ಲಿ ಹೀಗೆ ಫೆಸ್ಟ್ ಇನಾಗ್ರೇಟ್ ಮಾಡೋದು ಅಂತ ಹೇಳಿ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಕಾಲೇಜ್ನವರು ಕೊಟ್ಟಿದ್ದಾರೆ. ಸೊ ನಿಮ್ಮ ವೇ ಆಫ್ ಸ್ಟಡಿಂಗ್ ಅಂತ ಇರ್ತದೆ. ಇವರು ಓದುವ ಕ್ರಮ ಬೇರೆ, ಅವರು ಓದುವ ಕ್ರಮ ಬೇರೆ. ನೀವು ಹೇಗೆ ಓದುವುದು? ಓದುದಂತ ಹೇಳಿ ಸರ್, ಬೆಳಿಗ್ಗೆ ಓದ್ತೀರಾ, ಸಂಜೆ ಓದ್ತೀರಾ? ಇಲ್ಲ ಸರ್, ನಾನು ಅಂದರೆ ಮನೆಗೆ ಬಂದು ಕೊಡಲಿ ದಿನಕ್ಕೆ ಒಂದು ½ an hour to 1 hour ಸ್ಟಡಿ. ಇವತ್ತು ಮಾಡಿದ್ದು? ಓಕೆ, ಇವತ್ತು ಮಾಡಿದ್ದು. ಮತ್ತು ಎಕ್ಸಾಮ್ಸ್ ಅಂತ ಬಂದಾಗ ಸ್ವಲ್ಪ ಹವರ್ಸ್ ಜಾಸ್ತಿ ಮಾಡ್ತಿದ್ದೆ. ಮತ್ತು ಎಕ್ಸಾಮ್ಸ್ ಅಂತ ಬಂದಾಗ ಬೆಳಿಗ್ಗೆ ಸ್ವಲ್ಪ ರಿವೈಸ್ ಮಾಡ್ತಿದ್ದೆ. ಅಂದರೆ ಸಂಜೆ ಓದಿದ್ದನ್ನು ಬೆಳಿಗ್ಗೆ ಎದ್ದು ಸ್ವಲ್ಪ ರಿವೈಸ್ ಮಾಡಿ ಎಕ್ಸಾಮ್ಸ್ ಟೈಮ್. ಏನಾದರೂ ಮರೆಯಲಾಗದಂಥ ಘಟನೆಗಳು ನಡೆದಿವ ನಿಮ್ಮ 2 ವರ್ಷದ ಲೈಫ್ನಲ್ಲಿ PU ವಿಭಾಗದಲ್ಲಿ, ದಟ್ ಯು ಕಾಂಟ್ ಫರ್ಗೆಟ್? ಅಂದರೆ ಫರ್ಗೆಟ್ ಅಂದರೆ ಇದೆ ಸರ್, ರ್ಯಾಂಕ್ ಬಂದಿದೆ. ಸೊ ನನಗೆ SSLCಯಲ್ಲಿ ನನಗೆ 90% ಆ್ಯಕ್ಚುಲಿ. ಸೊ 90%ಇಂದ ಅದೇ ಸ್ಕೂಲಾ ಬೇರೆ ಸ್ಕೂಲ್? ನಾನು ಬೇರೆ ಹೈಸ್ಕೂಲಿಗೆ ಹೋಗಿದ್ದೆ. ಸೊ ಹೈಸ್ಕೂಲಿಂದ ಬಂದಾಗ ನನಗೆ 90% ಇದ್ದು. ಆ 90%ಇಂದ ಈಗ 99.33 ಅಂತ ಹೇಳಿದರೆ ಅದು ತುಂಬ ದೊಡ್ಡ ಸ್ಕೋರ್. ಅದೇ ಅನ್ಫರ್ಗೆಟೇಬಲ್ ಇವೆಂಟ್ ಈ ಲೈಫಲ್ಲಿ ಮರಿಲಿಕ್ಕಿಲ್ಲ. ಸಾಮಾನ್ಯವಾಗಿ ಹುಡುಗರೆಲ್ಲ ಆಟ, ಯಕ್ಷಗಾನ, ಕೋಲ, ಬಲಿ, ನೇಮ ಅದರಲ್ಲಿ ಇರ್ತಾರೆ, ಸ್ಟಡೀಸ್ನಲ್ಲೆಲ್ಲ ಹಿಂದೆ ಇರ್ತಾರೆ. ಸೊ ಅವರಿಗೆಲ್ಲ ಮೆಟ್ಟಿ ನಿಂತು ತಾವು ಥರ ಡಿಫ್ರೆಂಟ್ ಆಗಿದ್ದೀರಿ. ಸೊ ನಿಮ್ಮ ಪಿಯರ್ ಗ್ರೂಪ್ ಅಥವಾ ನಿಮ್ಮ ಗ್ರೂಪ್ ಏನಿದೆ, ಫ್ರೆಂಡ್ಸ್ ಗ್ರೂಪ್, ಓದುವವರಿಗೆ ಸ್ಕಾಲರ್ಸ್, ಗಾಂಧಿ ಇಂಥದ್ದೆಲ್ಲ ಹೆಸರಿಡ್ತಾರೆ. ಸೊ ಅವರನ್ನು ಹೇಗೆ ನೀವು ಸಂಬಂಧಿಸಿದಿರಿ ಅವರನ್ನು? ಅಂದರೆ ನಮ್ಮ ಫ್ರೆಂಡ್ಸ್ ಯಾರು ಕೂಡ ನಮ್ಮನ್ನು ಈಗ ಓದುವ ವಿಷಯ ಅಂತ ಬಂದಾಗ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಅಂದರೆ ಅವರಿಗೆ ಸಹ ಡೌಟ್ ಇದ್ದರೆ ನನ್ನ ಹತ್ರ ಬಂದು ಕ್ಲಾರಿಫೈ ಮಾಡ್ತಿದ್ರು. ಮತ್ತು ಆ ಥರದ ಯಾವುದೇ ಎನ್ವಿರಾನ್ಮೆಂಟ್ ಇಲ್ಲ. ಮತ್ತು ಅವರು ಕೂಡ ತುಂಬ ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಮತ್ತು ಬೇರೆ ಅದರ್ ಆ್ಯಕ್ಟಿವಿಟೀಸ್ಗೆ ಇದೆ, ಬಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟಡೀಸ್ ಅಂತ ಬಂದಾಗ ಸ್ವಲ್ಪ ಫೋಕಸ್ಡ್ ಆಗಿ ಸ್ಟಡಿ ಮಾಡಿದರೆ ನಮಗೆ. ಫತಿಮಾ, ಈಗ PU ಆಗ್ತಿರುವಾಗಲೇ ಕಾಲೇಜಿನಿಂದ ಏನಾದರೂ ಕೆರಿಯರ್ ಗೈಡೆನ್ಸ್ ಇತ್ತಾ? ಅಥವಾ ಕಾಮರ್ಸ್ ತಗೊಂಡ್ರೆ ಆ್ಯಂಪಲ್ ಆಫ್ ಅಪರ್ಚುನಿಟಿ, ಒಂದು ಕಾಲದಲ್ಲಿ ಸೈನ್ಸ್ ಅಂತ ಹೇಳ್ತಿದ್ರು, ಈಗ ಟೀಚರ್ಸ್ ಆಗಲಿಕ್ಕೂ ಕೂಡ ಕಾಮರ್ಸ್ ಅವರಿಗೆ ಅವಕಾಶ ಇದೆ. ಯು ಕ್ಯಾನ್ ಡೂ ದ B.Ed, M.Ed ಎಲ್ಲ ಮಾಡ್ಬೋದು. ಸೊ ಹೀಗೆ ಕೆರಿಯರ್ ಗೈಡೆನ್ಸ್ ಬೀಯಿಂಗ್ ಬೇಸ್ ಆ್ಯಸ್ ಎ ಕಾಮರ್ಸ್ ಏನಾದರೂ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಅಂದರೆ ಬೇರೆ ಕಾಲೇಜಿಂದ ಸ್ವಲ್ಪ ಜನ ಬರ್ತಿದ್ರು, ತುಂಬ ಗೈಡೆನ್ಸ್ ಎಲ್ಲ ಕೊಡ್ತಿದ್ರು. ಯಾವುದೆಲ್ಲ ಕೋಚಿಂಗ್ ಉಂಟು ನೆಕ್ಸ್ಟ್ ಅಂತ, ಲೈಕ್ CA, CS, CMA ಮತ್ತು ACCA ಈ ಥರ
ಅದರದ್ದು ನೆಕ್ಸ್ಟ್ ಎಂಥ ಆಪರ್ಚುನಿಟೀಸ್ ಅಂದರೆ ಎಂತ ಮಾಡ್ಬೋದು ಎಲ್ಲ ಹೇಳ್ತಿದ್ರು ಅವರೇ. ಮತ್ತು ಟೀಚರ್ಸ್ ಕೂಡ ತುಂಬ ಹೇಳ್ತಿದ್ರು, ನೆಕ್ಸ್ಟ್ ನಿಮಗೆ ಯಾವುದೆಲ್ಲ ಆಪರ್ಚುನಿಟೀಸ್ ಉಂಟು ಎಲ್ಲ ಗ್ರ್ಯಾಬ್ ಮಾಡಿ, ಯಾವುದು ಬಿಡಬೇಡಿ ಅಂತ. ನೆಕ್ಸ್ಟ್ ಫ್ಯೂಚರಲ್ಲಿ ಎಂತ ಆಗತ್ತೆ ಹೇಳಲಿಕ್ಕಾಗೋದಿಲ್ಲ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಅವರು ಕಾಲೇಜವರೆಲ್ಲ ಹೇಳ್ತಾ ಇದ್ರು ಈ ಥರ ಉಂಟು ಅಂದರೆ, ಲೈಕ್ ನಿಟ್ಟೆ ಅವರೆಲ್ಲ ಬರ್ತಾಯಿದ್ರು, ತ್ರಿಷಾ ಕಾಲೇಜ್ ಅವರೆಲ್ಲ ತುಂಬ ಗೈಡ್ ಮಾಡಿದ್ದಾರೆ. ಅಂದರೆ ನಿಮಗೆ CA ಮಾಡಬೇಕಾದ್ರೆ ಎಂತ ಎಲ್ಲ ಆಪರ್ಚುನಿಟೀಸ್ ಉಂಟು, ಯಾವುದೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಎಷ್ಟು ಫೀಸ್ ಇರುತ್ತೆ, ಡ್ಯೂರೇಷನ್ ಎಷ್ಟು ಅಂತ ಎಲ್ಲ ಹೇಳ್ತಿದ್ರು. ನಾನು ಆ್ಯಕ್ಚುಲಿ CA ಫೌಂಡೇಶನ್ ಕೂಡ ತೊಗೊಂಡಿದ್ದೆ ಕೋಚಿಂಗ್ ಕ್ರೈಸ್ಟ್ ಕಿಂಗಲ್ಲೇ. ನೀವೇನು CA ಆಗಬೇಕಂತ ಮನಸ್ಸಿದೆ? ಇಲ್ಲ, ನಾನೀಗ ಸದ್ಯಕ್ಕೆ USCMA ತೊಗೊಂಡಿದ್ದೇನೆ ಕೋರ್ಸ್, ಆನ್ಲೈನ್ ಕೋರ್ಸ್. ಎಲ್ಲಿ ಮಾಡ್ತೀರಿ ಅದು? ಅದು ಈಗ ಆನ್ಲೈನ್ ತೊಗೊಂಡಿದ್ದೇನೆ ನಾನು, ಲಕ್ಷ್ಯ ಯೂನಿವರ್ಸಿಟಿ ಅಂತ, ಅಲ್ಲಿಂದ ಆನ್ಲೈನ್. ಸೊ ಪಿಂಟ್ರು ಅವರು, ಈಗ ಬೇರೆಯವರು ಕ್ರೈಸ್ಟ್ ಕಿಂಗಿಗೆ ಅಡ್ಮಿಷನ್ ಮಾಡಿಕೊಳ್ಬೇಕು, ಆವಾಗ ತಮ್ಮ ಕಾಲೇಜ್ನ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ವೈ ಅದರ್ಸ್ ಹ್ಯಾವ್ ಟು ಜಾಯಿನ್ ಟು ಕ್ರೈಸ್ಟ್ ಕಿಂಗ್ PU ಕಾಲೇಜ್? ಸೊ ಇಲ್ಲಿ ಸಹ ಒಂದು ತುಂಬ ಆಸ್ಪೆಕ್ಟ್ಸ್ ಇದೆ. ಒಂದು ಅಂದರೆ ನಮ್ಮ ಕಾಲೇಜಲ್ಲಿ ಅಡ್ಮಿಷನಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದಿಲ್ಲ. ಅಂದರೆ ಎಷ್ಟು ಕಮ್ಮಿ ಪರ್ಸೆಂಟೇಜ್ ಬಂದವನು ಕೂಡ, ಸ್ವಲ್ಪ ಕಡಿಮೆ ನಾಲೆಜ್ ಇದ್ದವನು ಕೂಡ ಇಲ್ಲಿ ಬರ್ಬೋದು ಕ್ರೈಸ್ಟ್ ಕಿಂಗಿಗೆ. ಸೆಕೆಂಡ್ಲಿ ಫೀ ಸ್ಟ್ರಕ್ಚರ್ ಅಂದರೆ ತುಂಬ ಕಡಿಮೆ. ಇಲ್ಲಿ ಬೇರೆ ಕಾಲೇಜಸ್ಸಿಗೆ ಕಂಪೇರ್ ಮಾಡಿದರೆ ಇಲ್ಲಿದ್ದು ಫೀ ಸ್ಟ್ರಕ್ಚರ್ ಕಾಮರ್ಸಿಗೆ 20,000, ಅದು ಕೂಡ ಡಿಸ್ಕೌಂಟ್, ಇದು ಪರ್ಸೆಂಟೇಜ್ ಮೇಲೆ ಡಿಸ್ಕೌಂಟ್ ಕೂಡ ಆಗ್ತದೆ, ಫೀ ಸ್ಟ್ರಕ್ಚರ್ ಆಗಿರ್ಬೋದು. ಥರ್ಡ್ ಥಿಂಗ್, ನಮ್ಮದು 10th ಇದು ಪರ್ಸೆಂಟೇಜ್ ಮೇಲೆ, ದಾಖಲಾತಿಗೆ ಅಂಕಗಳ ಮಿತಿ ಇಲ್ಲ. ನಮ್ಮ 10th ಇದು ಪರ್ಸೆಂಟೇಜ್ ಮೇಲೆ ಯಾವುದು ಇದು ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಇಷ್ಟು ಪರ್ಸೆಂಟೇಜ್ ಬಂದರೆ ಮಾತ್ರ ಸೈನ್ಸಿಗೆ ಅಡ್ಮಿಷನ್ ಕೊಡ್ತೇವೆ, ಹಾಗೆ ಏನೂ ಇಲ್ಲ. ಎಷ್ಟು ಕಡಿಮೆ ಪರ್ಸೆಂಟೇಜ್ ಬಂದರೂ ಕೂಡ ಸೈನ್ಸಿಗೆ ಅಡ್ಮಿಷನ್ ಆರಾಮ್ಸೆ ಕೊಡ್ತಾರೆ ಹಾಗೆ. ಸೊ ಮುಂದೆ ಏನಾಗಬೇಕೆಂಬ ಆಸೆ ನಿಮಗೆ? ನಾನು ಮುಂದೆ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಟಿನ್ಯೂ ಮಾಡ್ತೇನೆ ಅಂತ. ಎಸ್, ಈಗ ಕ್ರೈಸ್ಟ್ ಕಿಂಗಿಗೆ ಯಾಕೆ ಜಾಯಿನ್ ಆಗಬೇಕು ಅಂತೇಳಿ ನೀವೆಲ್ಲ ಹೇಳಿದ್ದೀರಿ, ಇಷ್ಟೆಲ್ಲ ಇದೆ ಅಂತ ಹೇಳಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಾದ್ರೆ ಏನು ಹೇಳ್ತೀರಿ? ಹೌ ಡು ಯು ಫೀಲ್? ಐ ಥಿಂಕ್ ಯು ಕಂಪ್ಲೀಟೆಡ್ ಯುವರ್ ಪ್ರೈಮರಿ, ಹೈ ಸ್ಕೂಲ್ ಆ್ಯಂಡ್ PU ಇನ್ ಕ್ರೈಸ್ಟ್ ಕಿಂಗ್. ಸೊ ವಾಟ್ ಯು ವಾಂಟ್ ಟು ಟೆಲ್ ಅಬೌಟ್ ಕ್ರೈಸ್ಟ್ ಕಿಂಗ್? About Christ King, it cannot be expressed in words because there is too much of things to be expressed. Firstly, I'm thankful to all the management, teaching staff, my parents for this good results. And 12 years complete ಆಗಿದೆ ಅಂದರೆ ಒಂದು ಪರ್ಫೆಕ್ಟ್ಲಿ ಅವರೊಂದು ಸ್ಟ್ರಕ್ಚರ್ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಒಂದು ಯಾವ ಇವೆಂಟಿಗೆ ಹೋದರೂ ಕೂಡ, ಅವ್ರು ಯಾವ ಪ್ರೋಗ್ರಾಮಿಗೆ ಹೋಗಿದ್ರು ಕೂಡ ಒಂದು ಹೇಗೆ ಇರಬೇಕು, ಡಿಸಿಪ್ಲಿನ್ ಮೇನ್ಲಿ, ಒಂದು ಸ್ಟೇಜ್ ಫಿಯರ್ ಹೇಗೆ ಹೋಗ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಎಕ್ಸಾಮಿನೇಷನಲ್ಲಿ ಹೇಗೆ ಅಟೆಂಡ್ ಮಾಡೋದು, ಎಕ್ಸಾಮ್ ಫಿಯರ್ ಹೇಗೆ ಫೇಸ್ ಮಾಡೋದು ಅದಾಗಿರ್ಬೋದು, ಇಲ್ಲ ಮತ್ತು ಲೆಕ್ಚರರ್ ಸಪೋರ್ಟ್ ಆಗಿರ್ಬೋದು, ಓವರ್ ಆಲ್ ಇನ್ವಾಲ್ವ್ಮೆಂಟ್, ಅದೆಲ್ಲದರಲ್ಲೂ ಹೇಳಿದ್ದು ಆದರೆ ಕ್ರೈಸ್ಟ್ ಕಿಂಗೇ ಬೆಸ್ಟ್ ಅಂತ. ಎಸ್, ತಾವು ತಮ್ಮ ಆಲ್ಮಾ ಮ್ಯಾಟರ್, ತಮ್ಮ ಮಾತೃ ಸಂಸ್ಥೆಯನ್ನು ಹೊಗಳಿದ್ದು ಮಾತ್ರವಲ್ಲ, ಅದರ ಎಲ್ಲ ರೂಪುರೇಷೆಗಳನ್ನು ಕೂಡ ಹೇಳಿಕೊಂಡಿದ್ದೀರಿ ಮತ್ತು ತಮ್ಮ ಸಾಧನೆಯಲ್ಲಿ ಸಂತೃಪ್ತಿ ಇದೆ. ತಮ್ಮ ಮೂವರ ಸಾಧನೆಯಲ್ಲಿಯೂ ಕೂಡ ಕಾಲೇಜಿನ ಲೆಕ್ಚರರ್ಸ್ಗಳು ಸಾಕಷ್ಟು ತಮಗೆ ಬೆಂಬಲವನ್ನು ನೀಡಿದ್ದಾರೆ ಮತ್ತು ಒಳ್ಳೆಯ ಕಲಿಕೆಯ ವಾತಾವರಣ ತಮ್ಮ ಕಾಲೇಜಿನಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದೀರಿ. ಸೊ ಜಿತೇಶ್ ಪಿಂಟೋ, ಪ್ರಜ್ವಲ್ ಶೆಟ್ಟಿ ಮತ್ತು ಮದಿಹಾ ಫತೀಮಾ, ತಮ್ಮ ಮೂರಿಗೂ ಕೂಡ ತಮ್ಮ ಮುಂದಿನ ಭವಿಷ್ಯಕ್ಕೆ ನಾವು ಶುಭವನ್ನು ಹಾರೈಸ್ತೇವೆ. ಏನು ಕನಸು ಕಂಡಿದ್ದೀರಿ ಅದು ನನಸಾಗಲಿ ಮತ್ತು ಕ್ರೈಸ್ಟ್ ಕಿಂಗ್ PU ಕಾಲೇಜ್ನೊಟ್ಟಿಗೆ ನೀವು ಹೊರಗೆ ಬರುವಾಗ ಓಲ್ಡ್ ಸ್ಟೂಡೆಂಟ್ಗಳು ಆಗ್ತೀರಿ. ಸೊ ಯು ವಿಲ್ ಬಿ ದ ಸೀನಿಯರ್ ಸ್ಟೂಡೆಂಟ್ಸ್. ಸೊ ವೆನೆವರ್ ಯು ಗೋ ಟು ದ ಕ್ರೈಸ್ಟ್ ಕಿಂಗ್ ಯು ಮೇ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಜೂನಿಯರ್ಸ್. ಮತ್ತು ತಮಗೆ ಶುಭವನ್ನು ಕೋರುತ್ತಾ ಇಲ್ಲಿ ಬಂದು ತಮ್ಮ ಸಾಧನೆಯ ಬಗ್ಗೆ ವಿವರಣೆ ನೀಡಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈಜಿವಲ್ 247. ನಮಸ್ಕಾರ. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers.
who with our collective passion dare to make a dent in the world and change it for the better forever. We are Manipal Academy of Higher Education. Looking for an institution that nurtures not just engineers but innovators of tomorrow? Welcome to an autonomous institution, Shri Madhvavadi Raja Institute of Technology and Management, Bantakal, Udupi. With over 15 years of excellence, more than 90% placements, 100 plus top recruiters and 100% internships sets you up for success. Backed by industry partnerships, students gain real-world exposure and practical learning, future-ready courses, vibrant campus life, modern amenities, and expert faculty where learning meets innovation. Engineering your career and character with care. Contact Shri Madhvavadi Raja Institute of Technology, Bantakal, Udupi. ವೈದ್ಯಕೀಯ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಉಡುಪಿಯ ಪ್ರಸಿದ್ಧ NABH ಮತ್ತು ISO ಪ್ರಮಾಣೀಕೃತ ಆದರ್ಶ ಆಸ್ಪತ್ರೆಯ ಅಂಗಸಂಸ್ಥೆಯಾದ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇದರ ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್, ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಅನುಭವಿ ಶಿಕ್ಷಕರ ತಂಡ, ಉತ್ತಮ ಪ್ರಯೋಗಾಲಯ, ವಿಶಾಲ ಗ್ರಂಥಾಲಯ, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲೆಯೂರು, ಉಡುಪಿ. Welcome to Lombard Memorial Group of Institutions, Udupi, a trusted name in healthcare education. Our colleges: Lombard Memorial College of Nursing, offering BSc Nursing; Lombard Memorial School of Nursing, offering general nursing and midwifery. For admission details, contact 8867782987, 9902243642. Your future in healthcare starts here. ನೀರ್ ಬರ್ತಾ ಉಂಟು, ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನು ಕೆಪಾಸಿಟರ್ ಹಾಳಾಗಿತ್ತಾ? ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. To all the curious innovators and future leaders, you are welcome to IMJ. Your journey begins here. Your success continues everywhere.